ಗುಡ್ ಮಾರ್ನಿಂಗ್ ಎಲ್ರಿಗೂ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ 2019ನೇ ವರ್ಷದಲ್ಲಿ ಬಂದಂತಹ ಪ್ರವೇಶ ಪರೀಕ್ಷೆಯ ವಿವರಣೆ ನೋಡಿದ್ವಿ. ಇವತ್ತು 2020ರ ವರ್ಷದಲ್ಲಿ ಬಂದಂತಹ ಮುರಾರ್ಜಿ ಪ್ರವೇಶ ಪರೀಕ್ಷೆಯ ವಿವರಣೆ ನೋಡೋಣ. ರೆಡಿ ಇದ್ದೀರಾ? ಸುಲಭ ಅನಿಸುತ್ತಾ ನಿಮಗೆ? ಮಕ್ಕಳೇ, ಒಂದು ಮಾತು ಕೇಳಿ, ನಾನು ಪ್ರಶ್ನೆ ಓದುವವರೆಗೂ ಉತ್ತರಿಸಬೇಡಿ, ಪ್ರಶ್ನೆ ಓದಿದ ನಂತರ ಉತ್ತರಿಸಿ. ಕೆಲವೊಂದು ಕಡೆ ಪ್ರಶ್ನೆಗಳು ಇಂಗ್ಲೀಷಲ್ಲೂ ಇರ್ತದೆ, ಇಂಗ್ಲೀಷಲ್ಲೂ ನನಗೆ ಓದಲಿಕ್ಕೆ ಅವಕಾಶ ಕೊಡಿ, ಇಂಗ್ಲೀಷಲ್ಲಿ ಓದಿದ ನಂತರ ಉತ್ತರಿಸೋ ಪ್ರಯತ್ನ ಮಾಡಿ. ಕೆಲವರು ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಸ್ವಲ್ಪ ಸಹಾಯವಾಗ್ತದೆ, ಆಯಿತಾ? ಮೊದಲ ವಿಭಾಗ ನಿಮ್ಮ ನೆಚ್ಚಿನ ಕನ್ನಡ ವಿಭಾಗ. ಮನೆ ಪ್ಲಸ್ ಉ ಏನಾಗ್ತದೆ? ಮನೆಯು. ಇದು ಎಂತಹ ಸಂಧಿ? ಯಕಾರಾಗಮ ಸಂಧಿ, ಆಗಮ ಸಂಧಿ. ಕರೆಕ್ಟ್ ಆನ್ಸರ್. ಹೂ ಹೋಗಿ ಏನು ಬಂದದ? ಯಾ ಬಂದಿದ್ದಿಲ್ಲ ಹೂ ಜೊತೆಗೆ. ಸೊ ಏನಾಗ್ತದೆ? ಅದು ಯಕಾರಾಗಮ ಅಂದರೆ ಆಗಮ ಸಂಧಿ ಆಗ್ತದೆ. ವೆರಿ ಗುಡ್ ಗೌತಮ್. ಕೆಲಸ, ಉದ್ಯೋಗ, ಕವನ, ಊಳಿಗ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಕವನ. ಕರೆಕ್ಟಾ? ಈ ಉದ್ಯೋಗ, ಕೆಲಸ, ಊಳಿಗದ್ರ ನಡುವೆ ಕವನ ಏನು ಮಾಡ್ತಾ ಇದೆ? ಹೌದಿಲ್ವಾ? ಸೊ ಸುಭಾಷ್, ಗುಡ್ ಮಾರ್ನಿಂಗ್. ಸೊ ಹಾಗಾಗಿ ಕವನ ಇಲ್ಲಿ ಗುಂಪಿಗೆ ಸೇರದ ಪದ. ರೈಟ್. ಸೊ ಯಶವಂತ್, ರಾಮನು ನೀರನ್ನು ಕುಡಿಯುವನು, ಇದರಲ್ಲಿ ಯಾವ ಕಾಲವಿದೆ? ಭವಿಷ್ಯತ್ ಕಾಲವಿದೆ. ಕರೆಕ್ಟ್. ಕುಡಿಯುವನು, ಇನ್ನು ಕುಡಿದಿಲ್ಲ, ಕುಡಿಬೇಕು. ಪಂಚಮಿ ಹಬ್ಬ, ಇದರಲ್ಲಿರುವ ಅನುಸ್ವರ ಅಕ್ಷರ, ಅನುಸ್ವರ ಮತ್ತು ವಿಸರ್ಗ ನೆನಪಿದೆಯಾ? ಈ ಅಂತ ಬರ್ತದಲ್ಲ, ಅದು ಅನುಸ್ವರ. ಸೊ ಪಂಚಮಿ ಹಬ್ಬ, ಆಪ್ಷನ್ ಎ ಇಲ್ಲಿ ಇರುವ ಅನುಸ್ವರ ಅಕ್ಷರ. ಕೂಗಿದರೆ ರಾವಣ, ಹಾರಿದರೆ ಹನುಮ, ಕೂತರೆ ಮುನಿ, ನಾನು ಯಾರು? ಕಪ್ಪೆ. ನಮ್ಮ ಕ್ಲಾಸಲ್ಲಿ ಇದ್ದಾವ ಕಪ್ಪೆಗಳು? ಎಸ್ ಸರ್. ಬಾಲಕರು ಪತ್ರಗಳನ್ನು ಹಂಚಿದರು. ಇದನ್ನು ಏಕವಚನದಲ್ಲಿ ಹೇಳಿದಾಗ, ಬಾಲಕ ಪತ್ರವನ್ನು ಹಂಚಿದನು, ತಮ್ಮ ಪತ್ರ ಓದಿದನು, ಪತ್ರಗಳು ಗಾಳಿಗೆ ಹಾರಾಡಿದವು, ನೆಲದ ತುಂಬ ಪತ್ರಗಳು ಹರಟಿದ್ದವು. ಬಾಲಕ ಪತ್ರವನ್ನು ಹಂಚಿದನು. ಕರೆಕ್ಟ್. ಅಕ್ಕ ಪದವನ್ನು ಬಿಡಿಸಿದಾಗ ಹರ್ಷ ಏನು ಬರುತ್ತಪ್ಪ? ಆಪ್ಷನ್ ಎ ಬರ್ತದ. ಆ್ಯಕ್ಚುಲಿ ಮಕ್ಕಳು ಇದನ್ನು ಬರೆಯೋದಾದ್ರೆ ಈ ಥರ ಬರೀಬೇಕಿತ್ತಲ್ವ? ಅ ಪ್ಲಸ್ ಕ ಪ್ಲಸ್ ಅ, ಈ ರೀತಿ ಬರಿಬೇಕಿತ್ತಲ್ವ? ಸೊ ಅಕ್ಕ ಆಗ್ತಿತ್ತಲ್ವ ಇದು ಕರೆಕ್ಟಾಗಿ? ಇದೊಂದು ಸ್ವಲ್ಪ ಅರ್ಧ ಮಾಡಿದರೆ ಸರಿ ಆಗ್ತಿತ್ತು, ಪರವಾಗಿಲ್ಲ. ಮುಂದಿನ ಪ್ರಶ್ನೆ. ಭಾರತ ದೇಶ ಸ್ವತಂತ್ರವಾದ ದಿನ ಆಗಸ್ಟ್ 15, 1917. ಏನ್ರಿ? 1947. ರೈಟ್ ಆನ್ಸರ್. ಆಪ್ಷನ್ ಬಿ ಕರೆಕ್ಟ್ ಆಗ್ತದೆ. ಒಂದಿ ಮಾಗಧರು ಅಂದರೆ ಯಾರು? ಹೊಗಳು ಭಟ್ಟರು. ಮಗಧ ದೇಶದವರ ಮಂತ್ರಿಗಳು, ಸೈನಿಕರು ಯಾರು? ರವೀಂದ್ರನಾಥ ಠಾಗೂರ್ ರವರ ನಾಟಕವನ್ನು ಪಂಜರ ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದವರು ಯಾರು? ಬಿ.ವಿ. ಕಾರಂತ. ಗುಡ್. ಪತ್ರದ ಮೇಲ್ಭಾಗದಲ್ಲಿ ಇರಬೇಕಾದದ್ದೇನು? ದಿನಾಂಕ, ಹೆಸರು, ವಿಳಾಸ ಇದೆಲ್ಲ ಮೇಲ್ಭಾಗದಲ್ಲಿ ಇರಬೇಕು. ಕರೆಕ್ಟ್. ಕೂಡಲ ಸಂಗಮ ದೇವ ಇದಕ್ಕೆ ಉದಾಹರಣೆ. ಅಂಕಿತನಾಮ. ಅದು ಕೂಡಲ ಸಂಗಮ ದೇವ ಯಾರ ಅಂಕಿತನಾಮ? ಬಸವಣ್ಣವರ ಅಂಕಿತನಾಮ. ಧೀರ ಸೇನಾನಿ ಮಕ್ಕಳೇ, ಧೀರ ಸೇನಾನಿ ಬೇವೂರರು ಈ ಜಿಲ್ಲೆಗೆ ಸೇರಿದ್ದಾರೆ. ಬಾಗಲಕೋಟೆ ಜಿಲ್ಲೆ. ಕೆ.ಎಸ್. ನಿಸಾರ್ ಅಹಮದ್ ರವರ ಕವನ ಹೇಗೆ ಶುರುವಾಗುತ್ತೆ? ಕವನ ಗೊತ್ತಾ? ಕವನ ಜೋಗದ ಸಿರಿ ಬೆಳಕಿನಲ್ಲಿ, ತುಂಗೆಯ ತೆನೆ ಬಳುಕಿನಲ್ಲಿ, ಕಾಂಚನ ಸುಂದರ ಹುಡುಗಿ. ಸುಂದರ ಎಂಬುದು ಗುಣ ವಿಶೇಷಣವಾಗ್ತದೆ ಮಕ್ಕಳೇ. ಕಾಂಚನ ಅನ್ನೋದೇನಾಗುತ್ತೆ? ಕಾಂಚನ ಅನ್ನೋದು ನಾಮಪದ, ಸುಂದರ ಅನ್ನೋದು ಗುಣ ವಿಶೇಷಣ, ಹುಡುಗಿ ಅನ್ನೋದು ಸರ್ವನಾಮ. ವೆರಿ ಗುಡ್. ಸರ್ವನಾಮ. ಹುಡುಗಿ ಅನ್ನೋದು ಸರ್ವನಾಮವೇ? ಸ್ತ್ರೀಲಿಂಗ, ರೂಢನಾಮ,
ಅವನು, ಅವಳು, ಇವನು, ಇವಳು ಅದು ಸರ್ವನಾಮ. ಹೆಸರು ಬದಲಾಗಿ ಓ ಹಾಗೆ ಹೇಳ್ತೀಯಾ, ಹೇ ಹುಡುಗಿ ಬಾಯಿಲಿ ಅಂತ ಕರೀತಾರೆ, ಆ ಥರನಾ? ಓಕೆ, ಹೇಳ್ಬೋದು, ಸಂದರ್ಭಕ್ಕೆ ಅನುಸಾರವಾಗಿ ಅದನ್ನು ಹೇಳ್ಬೋದು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕಾವ್ಯನಾಮ. ಅಂಬಿಕಾ ತನಯ ದತ್ತ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ದ ರಾ ಬೇಂದ್ರೆ. ಅವ್ರು ನೋಡ್ರಿ ಕನ್ನಡದ ಇನ್ಶಿಯಲ್ಗಳನ್ನ ಇಟ್ಕೊಂಡಿದ್ದಾರೆ, ದ ರಾ ಬೇಂದ್ರೆ. ರೈಟ್. ಇವುಗಳಲ್ಲಿ ಯಾವುದು ಕನ್ನಡ ಸಂಧಿ ಅಲ್ಲ? ದೀರ್ಘ ಸಂಧಿ. ಕರ್ನಾಟಕ ಸಂಗೀತದ ಪಿತಾಮಹ ಯಾರು? ಪುರಂದರದಾಸರು. ನೀವು ನೋಡ್ತಿದ್ರೆ ಕೆಲವೊಂದು ಪ್ರಶ್ನೆಗಳು ಹಿಂದಿನ ಪ್ರಶ್ನೆಗಳಿಂದ ಬರ್ತಾ ಇದ್ದಾವೆ. ಹಿಂದಿನ ವರ್ಷದ ಪ್ರಶ್ನೆಗಳಿಂದ ಕೆಲವೊಂದು ಪ್ರಶ್ನೆಗಳು ಪುನರಾವರ್ತನೆ ಆಗ್ತಿರೋದು ಕಾಣ್ತಾ ಇದ್ದೀರಾ? ಭಾಳ ಮುಖ್ಯ ಆಗ್ತದೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಮಕ್ಕಳೇ. ರಾಮನು ನದಿಯಲ್ಲಿ ಈಜಿದನು ಎಂಬುದು ಇದನ್ನು ಸೂಚಿಸುತ್ತದೆ. ಏನು ಸೂಚಿಸುತ್ತದೆ? ಕ್ರಿಯಾಪದ. ಅದ್ಭುತವಾದ ಚಿತ್ರ. ಇಲ್ಲಿರುವ ಲೇಖನ ಚಿಹ್ನೆ ಯಾವುದು? ಭಾವಸೂಚಕ ಚಿಹ್ನೆ. ಕರೆಕ್ಟ್ ಇದೆಯಾ? ಓಕೆ. ಗಣಿತ ವಿಭಾಗಕ್ಕೆ ಹೋಗ್ಬೋದಾ? ನೀವು ಲೆಕ್ಕ ಮಾಡಲಿಕ್ಕೆ ರೆಡಿ ಇದ್ದೀರಾ? ಓಕೆ. ಓಕೆ, ಶುರು ಕರೆ. 37,946ಗೆ ಎಷ್ಟನ್ನು ಸೇರಿಸಿದರೆ 91,643 ಆಗುತ್ತದೆ? ವಾಟ್ ಶುಡ್ ಬಿ ಆ್ಯಡೆಡ್ ಟು 37,946 ಟು ಗೆಟ್ 91,643? ಆಪ್ಷನ್ ಡಿ ಬರ್ತಾ ಇದೆಯಾ? ಎಷ್ಟನ್ನು ಸೇರಿಸಿದರೆ ಮಕ್ಕಳೇ? ಎಷ್ಟನ್ನು ಸೇರಿಸಿದರೆ? ಎಷ್ಟನ್ನು ಸೇರಿಸಿದರೆ? ಎಷ್ಟನ್ನು ಸೇರಿಸಿದರೆ? ಎಷ್ಟನ್ನು ಸೇರಿಸಿದರೆ? ಎಷ್ಟನ್ನು ಸೇರಿಸಿದರೆ? ಎಕ್ಸನ್ನು ಸೇರಿಸೋಣ, ಆಮೇಲೆ ಮೈನಸ್ ಮಾಡೋಣ. ಓಕೆ. 37,946 ಇದಕ್ಕೆ ಎಷ್ಟನ್ನು ಸೇರಿಸಿದರೆ? ಎಕ್ಸನ್ನು ಸೇರಿಸಿದರೆ 91,643 ಆಗುವುದು. ಸೊ ಎಕ್ಸ್ 20 ಮಾಡೋಣ, ಇದನ್ನು ಆ ಬದಿ ಕಳಿಸೋಣ ಮಕ್ಕಳೇ. 91,643 ಮೈನಸ್ 37,946. ಸೊ ಏನು ಬರ್ಬೋದುಂಟು ನೋಡಿರಿ. 13ರಲ್ಲಿ 6 ಹೋದರೆ 7, 3ರಲ್ಲಿ 4 ಹೋಗೋದಿಲ್ಲ, 13ರಲ್ಲಿ 4 ಹೋದರೆ 9, 5ರಲ್ಲಿ 9 ಹೋಗೋದಿಲ್ಲ, 15ರಲ್ಲಿ 9 ಹೋದರೆ 6, 0ರಲ್ಲಿ 7 ಹೋಗೋದಿಲ್ಲ, 10ರಲ್ಲಿ 7 ಹೋದರೆ 3, 8ರಲ್ಲಿ 3 ಹೋದರೆ 5. ಸೊ 53,697. ಆಪ್ಷನ್ ಟಿ. ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ ಕಂದ, ನೀವೆಲ್ಲರೂ ಹೇಳಿದ ಉತ್ತರ ಸರಿಯಾಗಿದೆ. ಸೊ 1425 ಭಾಗಕಾರ 15 ಇದರ ಭಾಗಲಬ್ಧವನ್ನು ಕಂಡುಹಿಡಿಯಿರಿ. ಫೈಂಡ್ ದ ಕ್ವೋಷಿಯಂಟ್ ಆಫ್ 1425 ಡಿವೈಡೆಡ್ ಬೈ 15. ಆಪ್ಷನ್ ಎ. ಆಪ್ಷನ್ ಎ ಬರ್ತದ? ಹೇಗೆ ಬರ್ತದೆ? 15 1 15, 15 9 135, ಶೇಷ 7, 15 5 75. ಸೊ 95 ಬರುತ್ತಾ ಮಕ್ಕಳೇ? 95 ಬರ್ತದೆ. ರೈಟ್, ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಲೇಖನ. ಗುಡ್ ಮಾರ್ನಿಂಗ್. ಒಬ್ಬ ಉದ್ಯೋಗಿಯು ಕಾರ್ಖಾನೆಯೊಳಗಡೆ 7 ಗಂಟೆ 20 ನಿಮಿಷ ಬೆಳಿಗ್ಗೆ ಆವಾಗ ಹೋಗಿ ಕೆಲಸಕ್ಕಾಗಿ ಹೋಗುತ್ತಾನೆ. ಕೆಲಸ ಮುಗಿಸಿ 3 ಗಂಟೆ 20 ಗಂಟೆಗೆ ಕಾರ್ಖಾನೆಯಿಂದ ಹೊರಗೆ ಬರ್ತಾನೆ. ಹಾಗಾದರೆ ಅವನು ಕೆಲಸ ಮಾಡಿದ ಅವಧಿ ಎಷ್ಟು? A worker enters the factory at 7:20 a.m. He finishes his work and leaves the factory at 3:20 p.m. For how many hours has he worked in the factory? For how many hours has he worked in the factory? ಎಷ್ಟು ಗಂಟೆ ಕೆಲಸ ಮಾಡಿದ್ದಾನೆ ಫ್ಯಾಕ್ಟ್ರಿಯಲ್ಲಿ ಅವನು? ಎ ಬರ್ತದ? ಹೇಗೆ ಹೇಳ್ತೀರಿ ನೋಡಿರಿ. 7 ಗಂಟೆ 20 ನಿಮಿಷ ಬೆಳಿಗ್ಗೆ, ಇಲ್ಲಿ ಕೊನೆಗೆ 3 ಗಂಟೆ 20 ನಿಮಿಷನೇ ಕೊಟ್ಟಿದ್ದಾರಾ? ಹೌದಾ? 20 ನಿಮಿಷಗಳು ಒಂದೇ ಆದಾಗ ನಾವು ಗಂಟೆಗಳಲ್ಲಿ ಲೆಕ್ಕ ಹಾಕ್ತಾ ಹೋಗ್ಬೋದು. ನಂತರದ ಗಂಟೆ ಯಾವುದು? 8 ಗಂಟೆ 20 ನಿಮಿಷ, 1 ಗಂಟೆ ಮುಂದೋಗಿರುತ್ತೆ ಗಡಿಯಾರ. 9 ಗಂಟೆ 20 ನಿಮಿಷ, 10 ಗಂಟೆ 20 ನಿಮಿಷ, 11 ಗಂಟೆ 20 ನಿಮಿಷ, 12 ಗಂಟೆ 20 ನಿಮಿಷ. ಹೌದ್ರಾ? ಆಮೇಲೆ ಏನು ಬರ್ತದೆ? 1 ಗಂಟೆ 20 ನಿಮಿಷ, 2 ಗಂಟೆ 20 ನಿಮಿಷ, 3 ಗಂಟೆ 20 ನಿಮಿಷ. ಸೊ 3 ಗಂಟೆ 20 ನಿಮಿಷದ ತನಕ ನಾವು ಕಂಡುಹಿಡಿಬೇಕಾಗಿತ್ತು. ಹೌದಲ್ರಿ? 3 ಗಂಟೆ 20 ನಿಮಿಷ. ಎಷ್ಟು ಗಂಟೆ ಮುಂದೋಗಿದೆ? 1 2 3 4 5 6 7
ಸರಿಯಾಗಿ ಮಾಡಿದ್ದೀವ? 7 8 9 10 11 12 1 2 ತಪ್ಪು ಎಣಿಸಿದ್ವಾ? 1 2 3 4 5 ಓಹೋ ಇಲ್ಲೊಂದು ಎಣಿಸ್ಲಿಲ್ಲವ ಸರಿಯಾಗಿ. 5 6 7 1 2 3 4 5 6 ಅರೆ ಒಂದು ನಿಮಿಷ. 1 2 3 4 5 6 7 8 ಮತ್ತೆ ಯಾಕೆ ಇಲ್ಲಿ ರೇಖೆ ತಪ್ಪಾಯಿತು? ಎಲ್ಲಿ ತಪ್ಪು ಮಾಡಿದ್ದೀನಿ ನಾನು? 1 2 3 4 5 1 2 3 4 5 6 7 ರೈಟ್ 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 ಸರಿ 8 ಗಂಟೆ ಆಯಿತಾ? ಸರಿ ಆಯ್ತಾ? ಇದು ಈ ರೀತಿಯೂ ಮಾಡ್ಬೋದಿತ್ತು ಮಕ್ಕಳೇ. ಮುಂದೆ ಹೋಗ್ಬೋದಾ? ಇಲ್ಲ ನಾರ್ಮಲ್ ಮೆಥಡ್ ಅಂದರೆ ಅದನ್ನು ಹೇಳಬಲ್ಲೆ. ಈಸಿ ಮೆಥಡ್ 7 ಗಂಟೆ 20 ನಿಮಿಷ ಬೆಳಿಗ್ಗೆ ಬಿಟ್ಟಿದ್ದು. ಈ ನಂತರದ ಗಂಟೆ ಯಾವುದು? 8 ಗಂಟೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಗಂಟೆ ಎಷ್ಟು ನಿಮಿಷ ಮುಂದೋಗಿರುತ್ತೆ ಗಡಿಯಾರ ಗೌತಮಿ? ಕೇವಲ 40 ನಿಮಿಷ ಗಡಿಯಾರ ಮುಂದೋಗಿರುತ್ತೆ. 0 ಗಂಟೆ 40 ನಿಮಿಷ ಮುಂದೋಗಿರುತ್ತೆ. 8ರಿಂದ ಮಧ್ಯಾಹ್ನ 12 ಗಂಟೆ ಬರ್ರಿ. ಎಷ್ಟು ಗಂಟೆ ಮುಂದೆ ಹೋಗ್ಬೇಕು? 4 ಗಂಟೆ ಮುಂದೋಗಿರುತ್ತೆ. 8ಕ್ಕೆ 4 ಸೇರಿಸಿದ್ರೆ ತಾನೆ 12 ಆಗ್ಲಿಕ್ಕೆ ಸಾಧ್ಯ. 12 ಗಂಟೆಯಿಂದ ಸೀದಾ ಮಧ್ಯಾಹ್ನ 3 ಗಂಟೆ 20 ನಿಮಿಷಕ್ಕೆ ಬರಬೇಕು ಅಂದರೆ ಇಲ್ಲಿ 3 ಗಂಟೆ 20 ನಿಮಿಷ ಕೂಡಿಸಿರ್ಬೇಕಾಗತ್ತೆ. ನೀವು ಕೂಡಿಸಿ ನೋಡ್ರಿ ಏನು ಬರ್ತದೆ ನಿಮಗೆಲ್ಲವೂ. ಇದು ಗಂಟೆಗಳಲ್ಲಿದೆ, ಇದು ನಿಮಿಷಗಳಲ್ಲಿದೆ, ಗೊತ್ತಿದೆ ಅಲ್ವಾ ನಿಮಗಿದು? ಕಾಲದ ಗಣನೆ ನೆನಪಿದೆಯಾ ಮಕ್ಕಳೇ? 60 ನಿಮಿಷ 7 ಗಂಟೆ ಕರೆಕ್ಟ್. 7 ಗಂಟೆ 60 ನಿಮಿಷ. ಇದೆಯಾ ಉತ್ತರ? 60 ಅಂದರೆ ಏನಾಗುತ್ತೆ ಮಕ್ಕಳೇ? ಅದು 1 ಗಂಟೆ. 60 ನಿಮಿಷ ಅಂದರೆ 1 ಗಂಟೆ. ಸೊ ಇದು 60 ಕಳೀರಿ, 1 ಈ ಕಡೆ ಕೂಡಿಸ್ರಿ, ಎಷ್ಟು ಬರ್ತದೆ? 8 ಗಂಟೆ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಚಲೋ ಜಿ. 7000 ಲೀಟರ್ ಗಾತ್ರವು ಎಷ್ಟು ಕಿಲೋ ಲೀಟರ್ಗೆ ಸಮವಾಗಿರ್ತದೆ? 7000 ಲೀಟರ್. 7000 ಲೀಟರ್. ಹೌ ಮೆನಿ ಕಿಲೋ ಲೀಟರ್ಸ್ ಮೇಕ್ 7000 ಲೀಟರ್ಸ್? 7 ಕಿಲೋ ಲೀಟರ್ಸ್. ಕಿಲೋ ಅಂದ್ರೇನು? 1000. ಕಿಲೋ ಅಂದ್ರೇನು? 1000 ಕರೆಕ್ಟ್. ಸೊ 7 ಕಿಲೋ ಲೀಟರ್ ಸರಿಯಾದ ಉತ್ತರ ಆಗ್ತದೆ. ಈ ಆಕೃತಿಯ ಹೆಸರು ಏನೆಂದರೆ? ನೇಮ್ ಆಫ್ ದ ಶೇಪ್ ಈಸ್ ಸಿಲಿಂಡರ್. ಏನಿದಕ್ಕೆ ಹೆಸರು? ಶಂಕು. ಶಂಕು ಸರಿ ಆಗ್ತದೆ. ಕೋನ್ ಅಂತೀವಿ ಅದಕ್ಕೆ. ಇದರ ಗುಣಲಬ್ಧ ಏನಾಗ್ತದೆ ಮಕ್ಕಳೇ? ಗುಣಲಬ್ಧ ಏನಾಗ್ತದೆ? ಇಮ್ಮಿಡಿಯೇಟ್ಲಿ ನಾನು ಆಪ್ಷನ್ ಎ ಮತ್ತು ಆಪ್ಷನ್ ಡಿನ ಕ್ಯಾನ್ಸಲ್ ಮಾಡ್ಬೋದಾ? ಸಾರಿ, ಆಪ್ಷನ್ ಸಿನ ಕ್ಯಾನ್ಸಲ್ ಮಾಡ್ಬೋದಾ? ಯಾಕೆ 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 ಬಿಡಿ ಸ್ಥಾನ? 3 6 ಏನು ಬರ್ತದ? 3 6 ಏನು ಬರ್ತದ? 18ಕ್ಕೆ 8 ಬರಬೇಕಿಲ್ಲ ಕೊನೆಗೆ. ಮತ್ತು 5 ಬರ್ಬೋದಾ? 9 ಬರ್ತದ? ಇವೆರಡಂತ ಹೋಯ್ತಾ? ಉಳಿದದನ್ನು ಚೆಕ್ ಮಾಡೋಣ. ಬಿಡಿ ಸ್ಥಾನಗಳ ಗುಣಲಬ್ಧ ಏನು ಬರುತ್ತಂತ ಗೊತ್ತಿರುತ್ತಲ್ವ ಮಕ್ಕಳೇ ನಿಮಗೆ? ಹಲೋ, 3 6 18 ದಶಕ 1 3 4 12 1 13 3 7 21 1 22 3 9 9 2 11 ರೈಟ್. 2 6 12 2 4 8 1 9 2 7 14 2 3 6 1 7 8 3 2 5 9 2 11 4 2 6 7 1 8. ಆಪ್ಷನ್ ಬಿ. ಥ್ಯಾಂಕ್ ಯು. ಆಯ್ತರ, ಮುಂದೋಗ್ಬೋದಾ? ಎಲ್ಲಪ್ಪ ಗುಡ್ ಮಾರ್ನಿಂಗ್. 2/10 ದಶಮಾಂಶ ಭಿನ್ನರಾಶಿಯಲ್ಲಿ ಬರೆಯಿರಿ. ರೈಟ್ 2/10 ಆಸ್ ಡೆಸಿಮಲ್ ಫ್ರಾಕ್ಷನ್. ಡೆಸಿಮಲ್ ಫಾರ್ಮ್ ಅಂತ ಇರಬೇಕಿತ್ತು. ದಶಮಾಂಶ ರೂಪದಲ್ಲಿ ಬರೆಯಿರಿ. ಯಾವುದಪ್ಪ? ಆಪ್ಷನ್ ಡಿ. 2/10 ಇದೆ, ಅಂಶನ ಹಾಗೆ ಬರೆಯಿರಿ. ಎಷ್ಟು 0 ಇದೆ? 1 0 ಇದೆ, 1 ಅಂಕೆ ಬಿಟ್ಟು ಪಾಯಿಂಟ್ ಇಡ್ರಿ, ಮುಗಿದ ಕತೆ. ಟಡಾ. ನೆಕ್ಸ್ಟ್ ಕ್ವೆಶ್ಚನ್. 12 24 36 48 ಮುಂದೆ ಯಾರು ಬರಬೇಕು? 60. ಹೇಗೆ ಹೇಳ್ತೀರಿ? 12ರ ಗುಣಕಗಳು, 12ರ ಅಪವರ್ತ್ಯಗಳು, 12ರ ಮಗ್ಗಿ. ರೈಟ್. ಮುಂದಿನ ಸಂಖ್ಯೆ 60 ಬರಬೇಕಿತ್ತು. 12 5 60. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಒಂದು ಪುಸ್ತಕದ ಬೆಲೆ 24.75 ರೂಪಾಯಿ ಆದರೆ 6 ಪುಸ್ತಕಗಳ ಒಟ್ಟು ಬೆಲೆ ಎಷ್ಟು? ವಾಟ್ ಈಸ್ ದಿ ಕಾಸ್ಟ್ ಆಫ್ 6 ಬುಕ್ಸ್ ಇಫ್ ಅ ಕಾಸ್ಟ್ ಆಫ್ 1 ಬುಕ್ ಈಸ್ 24.75 ರುಪೀಸ್? ನಿಸಾರ್ ಅಹಮದ್ ಒಂದು ಪುಸ್ತಕದ ಬೆಲೆ ಕೊಟ್ಟಿದ್ದಾರೆ. 6 ಪುಸ್ತಕಗಳ ಬೆಲೆ ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀರಿ? ಗುಣಾಕಾರ. ವೆರಿ ಗುಡ್. ಪಕ್ಕದವ್ರು ಹೇಳ್ಕೊಟ್ರೆ
ಓಕೆ, 6ರಿಂದ ಗುಣಿಸೋಣ. 6ರಿಂದ ಗುಣಿಸೋಣ. 6 5 30.0.3, 6 7 42 + 3 45, 6 4 24, 24 + 4 28. ಶರತ್ ದಶಕ 2, 6 2 12 + 2 14. ಆಯ್ತಲ್ವ ಶರತ್? ಸರಿಯಾಗಿದೆ ಉತ್ತರ? ಉತ್ತರ ಸರಿಯಾಗಿದೆಯಾ? ಹಾಂ, ಇಲ್ಲ, ಉತ್ತರ ಸರಿಯಾಗಿಲ್ಲ ಕಂದ, ನೀನು ಗಮನ ಕೊಡ್ತಾ ಇಲ್ಲ. ಸುಭಾಷ್ ಥರ ಆ ಕಡೆ ಈ ಕಡೆ ನೋಡಬೇಡ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕ ಇದ್ದಾವೆ ಇಲ್ಲಿ? ಮತ್ತು ಉತ್ತರದಲ್ಲಿ ಪಾಯಿಂಟ್ ಇಟ್ಟಿದ್ದೀವ? ಏನು ಮಾಡ್ಬೇಕು ನಾವು? ಎಲ್ಲಿಡಬೇಕು? ಎಲ್ಲಿ? ಅಲ್ಲಿ? ಇಲ್ಲಿ? 8 ಪಕ್ಕ 2 ಅಂಕೆ ಬಿಟ್ಟು ಪಾಯಿಂಟ್ ಇಡಬೇಕು. ಕರೆಕ್ಟಾ? ಆಪ್ಷನ್ ಡಿ. ಅರ್ಥ ಆಯ್ತಪ್ಪ? ಮುಂದಿನ ಪ್ರಶ್ನೆ ಹೋಗ್ಬೋದಾ ಮಕ್ಕಳೇ? ಚಲೋ ಜಿ. ರೇ 3ನೇ ಕ್ಲಾಸ್ ಲೆಕ್ಕ ಇದು. ಕರೆಕ್ಟ ಕ್ರಮಬದ್ಧವಾಗಿ ಬರೆದುಬಿಟ್ಟು ಕೂಡಿಸ್ಬಿಡ್ಬೇಕಪ್ಪ, ಅಷ್ಟೇ. ಮುಗೀತಿದ್ದು. ಆಪ್ಷನ್ ಬಿ ಇದಕ್ಕೆ ಆನ್ಸರ್, ರೈಟ್? ಚಲೋ ಜಿ, ಈಸಿ ಕ್ವಶನ್, ವೆರಿ ಈಸಿ ಕ್ವಶನ್. ರೇ ಮತ್ತೊಂದು ಈಸಿ ಕ್ವಶನ್. 5 3 4 8 ಮೈನಸ್ ಮಾಡೋಣ. ಏನು ಬರ್ತದೆ ನೋಡ್ರಿ? 8. 10ರಲ್ಲಿ 8 ಹೋದರೆ 2, 5 6 3. ಆಪ್ಷನ್ ಎ ಕರೆಕ್ಟ್ ಇದೆಯಾ? ಆಪ್ಷನ್ ಎ ಕರೆಕ್ಟ್ ಇದೆಯಾ? ಬೇರೆ ಮುಂದೆ ಹೋಗ್ಬೋದಾ? ಗಣೇಶ್, ಈ ವೃತ್ತದಲ್ಲಿ ವ್ಯಾಸ ಯಾವುದು? ವ್ಯಾಸ ಯಾವುದು ಕಂದ? ಎ ಇಂದ ಬಿ, ಇಲ್ಲಿಂದ ಇಲ್ಲಿವರೆಗೂ ಹೇಳ್ತಿದ್ದೀರಿ. ಕೇಂದ್ರ ಬಿಂದುವಿನಿಂದ ಹೋಗಿದೆ ಅದು, ಅದೇ ತಾನೇ ವ್ಯಾಸ? ಎ ಬಿ. ಇದರಲ್ಲಿ ತ್ರಿಜ್ಯ ಯಾವುದಿದೆಯಪ್ಪ? ತ್ರಿಜ್ಯ ಯಾವ್ಯಾವ ಇದ್ದಾವೆ? MN ಇದೆ ತಾನೇ ತ್ರಿಜ್ಯ? ತ್ರಿಜ್ಯ 3 ಅದಾವೆ ಈ ಚಿತ್ರದಲ್ಲಿ. ಅಲ್ಲ, ಎ ಬಿ ಅಂದರೆ ಅದು ವ್ಯಾಸ ಆಗುತ್ತಪ್ಪ. AN ಇಲ್ಲಿಂದ ಇಲ್ಲಿಗೆ, BN ಅಂತ ಹೇಳೋಣ. BN ಇಲ್ಲಿಂದ ಇಲ್ಲಿಗೆ, ಮತ್ತು MN 3 ತ್ರಿಜ್ಯಗಳದಾವೆ. 3 ತ್ರಿಜ್ಯ, ವ್ಯಾಸ ಅಲ್ಲ, ತ್ರಿಜ್ಯ. ವ್ಯಾಸ ಇರೋದು ಒಂದೇ, ಎ ಇಂದ ಪಿಗೆ. ಆಯಿತಾ? PQ ಅಂದರೆ ಏನು ಸರ್? ಮತ್ತೆ ಅದು ರೇಖಾಖಂಡ. ಜ್ಯ ಅಂತಿದ್ಯಾನಪ್ಪ ನೀನು? ಹೌದಾ ಮಕ್ಕಳೇ? ರೇಖಾಖಂಡ ಅಂತಲೂ ಕರಿಬೋದು, ಅಥವಾ ವೃತ್ತಕ್ಕೆ ಸಂಬಂಧಪಟ್ಟಂತೆ ನಾವು ಜ್ಯ ಅಂತಲೂ ಹೇಳ್ಬೋದು. ಸರಿನಾ? ಥ್ಯಾಂಕ್ ಯು ಯಶವಂತ್. ಮುಂದೆ ಹೋಗ್ಬೋದಾ? 5 kg 600 ಗ್ರಾಮನ್ನು ಗ್ರಾಮ್ಗಳಾಗಿ ಪರಿವರ್ತಿಸಿದಾಗ ಕನ್ವರ್ಟ್ 5 kg 600 ಗ್ರಾಮ್ಸ್ ಇಂಟು ಗ್ರಾಮ್ಸ್. ಆಪ್ಷನ್ ಸಿ. ಓಕೆ, 5 kg 600 ಗ್ರಾಮ್ ಇದೆ. 5 kg ಅಂದರೆ ಎಷ್ಟು ಗ್ರಾಮ್ ಮಕ್ಕಳೇ? 1 kgಗೆ ಎಷ್ಟು ಗ್ರಾಮ್ ಇರುತ್ತೆ? 1000. 5 kg ಅಂದರೆ 5000 ಗ್ರಾಮ್. ಇಲ್ಲಿ 600 ಗ್ರಾಮ್ ಇದೆ. ಎರಡನ್ನೂ ಕೂಡಿಸ್ಬಿಟ್ರೆ ಎಷ್ಟಾಗುತ್ತೆ? 5600 ಗ್ರಾಮ್. ಆಪ್ಷನ್ ಸಿ. ಐ ಸಿ. ಚೌಕ ಘನದಲ್ಲಿ ಮುಖಗಳ ಸಂಖ್ಯೆ ಇನ್ ದಿಸ್ ಕ್ಯೂಬ್ ನಂಬರ್ ಆಫ್ ಫೇಸಸ್ ಆರ್ 12. ಸಿ ಎ ನೋಡ್ರಪ್ಪ, ಹಿಂದ್ಗಡೆ ಒಂದಿದೆ ತಾನೇ? ಇದು ಹಿಂದ್ಗಡೆ ಒಂದಿದೆ ತಾನೇ? ಅಲ್ಲಿ ಮೇಲ್ಗಡೆ ಒಂದಿದೆ, ಈ ಕಡೆ ಒಂದಿದೆ, ಆ ಕಡೆನೂ ಒಂದಿದೆ. ಹೌದ್ರಾ? ಮತ್ತು ಕೆಳಗಡೆನೂ ಒಂದಿದೆ, ಮುಂದ್ಗಡೆನೂ ಒಂದಿದೆ ಅಲ್ವಾ? ಸೊ ಒಟ್ಟು 6 ಇದ್ದಾವೆ, 6 ಮುಖಗಳಿದ್ದಾವೆ. ಆಯಿತಾ? ಲೆಕ್ಕನ. ಗುಡ್ ಮಾರ್ನಿಂಗ್. ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. 1/6 ಭಾಗ ಇದೆ, ಅದಕ್ಕೆ 1 ಭಾಗಕ್ಕೆ ಬಣ್ಣ ಹಾಕಿದ್ದಾರೆ. ಬಣ್ಣ ಹಚ್ಚದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. 5/6. ವೆರಿ ಗುಡ್ ಸರ್, ವೆರಿ ಗುಡ್. 1/6 ಇದರ ದಶಮಾಂಶ ರೂಪವೇನು? ಫಟಾಫಟ್.
1666. ಓಕೆ, ಕರೆಕ್ಟ್ ಇದೆಯಾ? ಹೇಳ್ಬೋದು. ಇವುಗಳಲ್ಲಿ ವಿಶಾಲ ಕೋನಕ್ಕೆ ಉದಾಹರಣೆ ಯಾವುದು? ಎಕ್ಸಾಂಪಲ್ ಆಫ್ ಅಬ್ಟ್ಯೂಸ್ ಆ್ಯಂಗಲ್. ವಿಶಾಲ ಕೋನ ಅಂದ್ರೇನು? 90 ಡಿಗ್ರಿಗಿಂತ ಹೆಚ್ಚು, 180 ಡಿಗ್ರಿಗಿಂತ ಕಡಿಮೆ. 180 ಡಿಗ್ರಿಗಿಂತ ಹೆಚ್ಚಾದರೆ ಏನಾಗುತ್ತೆ? 180 ಡಿಗ್ರಿ ಆದರೆ ಸರಳ ಕೋನ, 180 ಡಿಗ್ರಿಗಿಂತ ಹೆಚ್ಚಾದರೆ ಸರಳಾಧಿಕ ಕೋನ. 360 ಡಿಗ್ರಿ ಆದರೆ ಈ ಸಂಖ್ಯೆಯನ್ನು ಅಲ್ಪವಿರಾಮ ಚಿಹ್ನೆ ಬಳಸಿ, ಅಲ್ಪವಿರಾಮ ಚಿಹ್ನೆ ಉಪಯೋಗಿಸಿ ಸಂಖ್ಯಾ ರೂಪದಲ್ಲಿ ಬರೆಯಿರಿ. 65,718. Write the following numbers in figures using commas. 65,718. ಸೊ 65,718 ಈ ರೀತಿ ಬರಿತೀವ? 65,718 ಈ ರೀತಿ ಬರಿತೀವಲ್ವಾ? ಸೊ ಯಾವುದಾಗ್ತದೆ ಮಕ್ಕಳೇ ಉತ್ತರ ಇದಕ್ಕೆ? ಆಪ್ಷನ್ ಸಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ ಹೋಗ್ಬೋದಾ? ರೈಟ್. ಸೊ ಆಯತಾಕಾರದ ಕೊಠಡಿಯ ನೆಲದ ಉದ್ದ 4 ಮೀಟರ್ ಮತ್ತು 3 ಮೀಟರ್ ಅಗಲ ಇದ್ದರೆ ಅದರ ಸುತ್ತಳತೆ ಎಷ್ಟು? ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಅ ರೆಕ್ಟ್ಯಾಂಗ್ಯುಲರ್ ರೂಮ್ ಆರ್ 4 ಮೀಟರ್ ಆ್ಯಂಡ್ 3 ಮೀಟರ್ ರೆಸ್ಪೆಕ್ಟಿವ್ಲಿ. ಫೈಂಡ್ ದ ಪೆರಿಮೀಟರ್ ಆಫ್ ದ ರೂಮ್. ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್. Perimeter of rectangle is equal to 2 into length plus breadth. ಅಥವಾ ಆಯತದ ಸುತ್ತಳತೆ is equal to 2 into ಉದ್ದ ಪ್ಲಸ್ ಅಗಲ. 2 ಇಂಟು ಉದ್ದ ಎಷ್ಟಿದೆ ಮಕ್ಕಳೇ? 4 ಮೀಟರ್. ಅಗಲ ಎಷ್ಟಿದೆ ಕಂದ? 3 ಮೀಟರ್. 4 + 3 ಎಷ್ಟಾಗುತ್ತಪ್ಪ? 7 ಮೀಟರ್. 7 2 14 ಮೀಟರ್. ಕರೆಕ್ಟಾ? ಆಪ್ಷನ್ ಡಿ. ಓಕೆ, ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ ಹೋಗ್ಬೋದಾ? ಚೌಕಾಕಾರದ ಕೊಠಡಿಯ ಉದ್ದ 6 ಮೀಟರ್, ಅದರ ವಿಸ್ತೀರ್ಣ ಎಷ್ಟು? ದ ಲೆಂತ್ ಆಫ್ ಅ ಸ್ಕ್ವೇರ್ ರೂಮ್ ಈಸ್ 6 ಮೀಟರ್. ವಾಟ್ ಈಸ್ ಇಟ್ಸ್ ಏರಿಯಾ? ಈಗ ಹೇಳೋದಿಲ್ಲ, ಪ್ರಶ್ನೆ ಹೇಳ್ಬೇಕಾದ್ರೆ ಹೇಳ್ಬಿಡ್ತೀರಿ. ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬಾಹುವಿನ ವರ್ಗ. ಏರಿಯಾ ಆಫ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಸೈಡ್ ಸ್ಕ್ವಯರ್. ಸೊ ಎಷ್ಟಾಗ್ತದಪ್ಪ? ಬಾಹು ಎಷ್ಟಿದೆ? 6 ಮೀಟ್ರ್ ಇದೆ. 6 ಮೀಟ್ರ್ ಇದರ ವರ್ಗ ತಗೊಂಡ್ರೆ ಎಷ್ಟಾಗ್ತದೆ? 36 ಚದರ ಮೀಟರ್ ಬರ್ತದೆ. ಕರೆಕ್ಟ್ ಇದೆಯಾ? ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೋಗ್ಬೋದಾ ಮಕ್ಕಳೇ? 3000 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿ. ಕನ್ವರ್ಟ್ 3000 ಮೀಟರ್ಸ್ ಇಂಟು ಕಿಲೋಮೀಟರ್ಸ್. ನಿಮಗೆ ನೆನಪಿದೆಯಾ? ಏನು ಪರಿವರ್ತನೆ ಹೇಳಿ? ಮಿಲಿಮೀಟರ್, ಸೆಂಟಿಮೀಟರ್, ಮೀಟರ್, ಕಿಲೋಮೀಟರ್. ಮೀಟರಿಂದ ಕಿಲೋಮೀಟ್ರಿಗೆ ಬರ್ಬೇಕಂದ್ರೆ ಕೆಳಗಿಂದ ಮೇಲೆ ಹೋಗ್ತಾ ಇದ್ದೀರಿ. ಕರೆಕ್ಟಾ? ಏನು ಮಾಡ್ಬೇಕು ಅವಾಗ? ಭಾಗಾಕಾರ ಮಾಡಬೇಕು. ಕೆಳಗಿಂದ ಮೇಲೆ ಹೋಗ್ತೀರಿ ಅಂದರೆ ಭಾಗಾಕಾರ ಮಾಡ್ತೀರಿ. ಭಾಗಾಕಾರ ಹೆಂಗೆ ಮಾಡ್ತೀರಿ? ಕಿಲೋಮೀಟ್ರಿಗೆ ಎಷ್ಟು ಮೀಟರು? 1000 ಮೀಟರ್. ಸೊ 1000ದಿಂದ ಭಾಗಾಕಾರ ಮಾಡ್ತೀರಿ ಅಷ್ಟೇ. ಸೊ ಏನಿದೆ ನಮ್ಮ ಹತ್ರ? 3000 ಮೀಟರ್ ಇದೆ. ಮೀಟರಿಂದ ನಾವು ಕಿಲೋಮೀಟ್ರಿಗೆ ಹೋಗಬೇಕು ಅಂದರೆ, ಹೋಗ್ಬೇಕಂದ್ರೆ ಅದೇ 3000 ಏನು ಮಾಡ್ಬೇಕು? ನಾನಲ್ಲಿ 1000ದಿಂದ ಭಾಗಾಕಾರ ಮಾಡಬೇಕು. 30 3 ಕಿಲೋಮೀಟರ್ ಏನು ಬರ್ತದೆ? 3 ಕಿಲೋಮೀಟರ್. 3 ಕೆಳಗೆ ಒಂದಿದ್ರೆ ಅದೇನು ಗೊತ್ತಿದೆಯಲ್ಲ, ಬರೆಯೋದಿಲ್ಲ ನಾವು. ಕೆಳಗಡೆ ಛೇದದಲ್ಲಿ ಒಂದನ್ನು ನಾವು ಬರೆಯೋದಿಲ್ಲ. ಓಕೆ, ಆಪ್ಷನ್ ಹಾಕಿದ್ದೀವ ಇಲ್ಲಿ? ಆಪ್ಷನ್ ಬಿ. ಆಲ್ ರೈಟ್, ನಿಮ್ಮ ಕೆಲಸ ಮುಗೀತು. ವ್ಯಾಯಾಮ ಮಾಡೋದೆಲ್ಲ ಮುಗೀತು. ಇವಾಗ ಈಗ ಪರಿಸರ ವಿಜ್ಞಾನಕ್ಕೆ ಹೋಗ್ಬೋದು ನಾವು. ಪರಿಸರ ಅಧ್ಯಯನ. ಓಕೆ, ಸೊ ಮುಂದೋಗೋಣ. ವಂಶವೃಕ್ಷದಲ್ಲಿ ಬಳಸುವ ಈ ಸಂಕೇತವನ್ನು ಹೆಸರಿಸಿ. ಮೆನ್ಷನ್ ದ ನೇಮ್ ಆಫ್ ದಿಸ್ ಸೈನ್ ಇನ್ ದ ಫ್ಯಾಮಿಲಿ ಟ್ರೀ. ಇದು ಹೆಣ್ಣು, ಇದು ಗಂಡು. ಇವರಿಬ್ಬರ ನಡುವೆ ಒಂದು ರೇಖೆ ಎಳೆದುಬಿಟ್ರೆ ಅವ್ರಿಗೆ ಮದುವೆ ಆಗಿದೆ. ಆಗೇನಾಗ್ತಾರೆ? ಹೆಂಡತಿ ಮತ್ತು ಗಂಡ, ಅಥವಾ ಗಂಡ ಮತ್ತು ಹೆಂಡತಿನ? ಹೆಂಡತಿ ಮತ್ತು ಗಂಡ. ಮೊದಲು ಬಂದದ್ದು ಯಾರು? ಹೆಂಡತಿ, ನಂತರ ಗಂಡ. ಹೆಂಡತಿ ಮತ್ತು ಗಂಡ. ಆಪ್ಷನ್ ಸಿ ಇದಕ್ಕೆ ಸರಿಯಾಗ್ತದೆ. ಇಟ್ಟಿಗೆ ಘನವಾದರೆ ಹಾಲು. ಬ್ರಿಕ್ ಈಸ್ ಸಾಲಿಡ್. ಇಫ್ ಬ್ರಿಕ್ ಈಸ್ ಸಾಲಿಡ್, ದೆನ್ ವಾಟ್ ಬಿಕಮ್ಸ್
ವಾಟ್ ಈಸ್ ಮಿಲ್ಕ್? ಮಿಲ್ಕ್ ಈಸ್ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್. ಆಪ್ಷನ್ ಬಿ, ರೈಟ್. ಸಮರ್ಥ, ಏನಾರ ಪ್ರಾಬ್ಲಮ್ ಇದೆಯಾ? ಓಕೆ. ಈ ವಸ್ತುವು ನೀರಿನ ಮೇಲೆ ತೇಲುತ್ತದೆ. ದಿಸ್ ಆಬ್ಜೆಕ್ಟ್ ಫ್ಲೋಟ್ಸ್ ಆನ್ ವಾಟರ್. ಕಬ್ಬಿಣದ ಮೊಳೆ ತೇಲುತ್ತಾ? ಬಲೂನ್ ತೇಲುತ್ತಾ? ಪುಸ್ತಕ ತೇಲುತ್ತಾ? ಕೆಲವು ಪುಸ್ತಕಗಳು ತೇಲ್ತಾವೆ. ಯಾವ ಪುಸ್ತಕ ಅಂದರೆ ಕೆಲವು ಪುಸ್ತಕಗಳು, ಎಲ್ಲ ಪುಸ್ತಕಗಳಲ್ಲ. ಆ ಪುಸ್ತಕನೂ ತೇಲುತ್ತೆ, ನೀರ ಮೇಲೆ ಹಾಕಿದ್ರೆ ತೇಲುತ್ತೆ, ಖಂಡಿತ ತೇಲುತ್ತೆ. ಹೊರಗೆ ಎಲ್ಲಿ? ಬಟ್ ಕೆಳಗೆ ಮುಳುಗುತ್ತಾ? ಕೆಲವು ಪುಸ್ತಕದ ಮೇಲೆ ಕೋಟಿಂಗ್ ಇರ್ತದೆ, ಪ್ಲಾಸ್ಟಿಕ್ ಕೋಟಿಂಗು, ಆಯಿತಾ? ಆ ಪುಸ್ತಕಗಳು ತೇಲ್ತಾವೆ ಸ್ವಲ್ಪ, ಆಯಿತಾ? ಮತ್ತೊಂದು ವಿಷಯ, ಯಾವ ವಸ್ತುಗಳು ತೇಲ್ತಾವೆ ಹಾಗಾದರೆ? ಸಾಂದ್ರತೆ ಕಡಿಮೆ ಇದ್ದರೆ, ನೀರಿನ ಸಾಂದ್ರತೆಗಿಂತ ತನ್ನ ಸಾಂದ್ರತೆ ಕಡಿಮೆ ಇದ್ದರೆ ಆ ವಸ್ತುಗಳು ತೇಲ್ತವೆ. ಮರ ಎಷ್ಟು ವಜೆ ಇರುತ್ತೆ ಗೊತ್ತಾ? ಮರನ ನೀರಿನಲ್ಲಿ ಹಾಕಿದ್ರೆ ತೇಲುತ್ತಾ, ಮುಳುಗುತ್ತಾ? ತೇಲುತ್ತೆ. ಆದರೆ ಎಷ್ಟು ವಜೆ ಇರುತ್ತಲ್ವ ಅದು, ಆದರೂ ಸಹ ತೇಲುತ್ತೆ. ಯಾಕಂದರೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇದೆ ಅದರ ಸಾಂದ್ರತೆ. ಎನಿವೇಸ್, ಮುಂದೆ ಹೋಗ್ಬೋದಾ ನಾವು? ಇದಕ್ಕೆ ಈಗ ನಾವು ಒಂದು ಕಾಂಪಿಟೇಷನ್ ಇಡೋಣ. ಈ ಎರಡು ಆಪ್ಷನಿಗೆ ಕಾಂಪಿಟೇಷನ್ ಇಡೋಣ. ಬಲೂನ್ ತೇಲುತ್ತಾ ಇಲ್ಲ ಪುಸ್ತಕ ತೇಲುತ್ತಾ? ಹಂಗಂದ್ಮೇಲೆ ನಾವು ಬಲೂನಿಗೆ ಹಾಕ್ಬೇಕಲ್ವಾ? ಕೆಲವು ಪುಸ್ತಕ ಮುಳುಗ್ಬೋದು ಅನ್ನೋದು ಗೊತ್ತಿದೆ, ಬಲೂನಿಗೆ ಹಾಕ್ಬಿಡೋಣ. ಕರೆಕ್ಟ್ ಆಯ್ತಾ? ಅಷ್ಟೇ. ಜೀವಿಗಳ ಮೂಲ ರಚನೆ ಇವುಗಳಿಂದಾಗಿದೆ. ದೀಸ್ ಆರ್ ದ ಬೇಸಿಕ್ ಸ್ಟ್ರಕ್ಚರ್ಸ್ ಆಫ್ ದ ಲಿವಿಂಗ್ ಬೀಯಿಂಗ್. ಜೀವಕೋಶಗಳು. ಒಂದು ಜೇನುನೊಣವು ತನ್ನ ಒಂದು ಸಂಗ್ರಹಣಾ ಸಂಚಾರದಲ್ಲಿ ಡ್ಯಾಶ್ ಹೂಗಳಿಗೆ ಭೇಟಿ ಕೊಡುತ್ತದೆ. ಅ ಹನಿ ಬಿ ಕಲೆಕ್ಟ್ಸ್ ನೆಕ್ಟರ್ ಫ್ರಮ್ ಡ್ಯಾಶ್ ಫ್ಲವರ್ಸ್ ಇನ್ ಒನ್ ರೌಂಡ್. 50ರಿಂದ 100 ಹೂಗಳನ್ನು ಹೋಗಿ ಮಾತಾಡಿಸಿ ಅದನ್ನು ಚೆಕ್ ಮಾಡಿ ಅದರಲ್ಲಿ ಮಕರಂದ ಇತ್ತಂದರೆ ಹೀರ್ಕೊಂಬಿಟ್ಟು ಸುಮಾರು ಸುತ್ತಮುತ್ತ 3 ಕಿಲೋಮೀಟ್ರ್ ದೂರ ಹೋಗುತ್ತದು. ಸುತ್ತಮುತ್ತ 3 ಕಿಲೋಮೀಟ್ರ್ ಹಾರ್ಕೊತ ಹೋಗಿ ಅಷ್ಟು ಹೂಗಳನ್ನು ಮಾತಾಡಿಸಿ ವಾಪಸ್ ಗೂಡಿಗೆ ಬಂದು ಆ ಮಕರಂದವನ್ನು ವಾಪಸ್ ಗೂಡಲ್ಲಿ ಹಾಕ್ತದೆ. ಎಷ್ಟು ಕೆಲಸ ಮಾಡ್ತದೆ ಜೇನುನೊಣ. ಕೋವಿಡ್-19 ಸೋಂಕು ಡ್ಯಾಶ್ನಿಂದ ಉಂಟಾಗುತ್ತದೆ. ಕೋವಿಡ್-19 ಇನ್ಫೆಕ್ಷನ್ಸ್ ಈಸ್ ಕಾಸ್ಡ್ ಬೈ. ಅವಾಗ ಅದನ್ನು ನೋವೆಲ್ ಕೊರೋನಾ ವೈರಸ್ ಅಂತಲೂ ಕರಿತಿದ್ರು. ಹೊಸದಾಗಿ ಬಂದುತ್ತಲ್ಲ, ಅದಕ್ಕೆ ನೋವೆಲ್ ಅನ್ನೋ ಪದನೂ ಬಳಸ್ತಿದ್ರು. ನಮ್ಮ ದೇಹದಲ್ಲಿ ಇರುವ ಮೂಳೆಗಳ ಸಂಖ್ಯೆ 206. ಮಕ್ಕಳಿದ್ದಾಗ ಜಾಸ್ತಿ ಇರ್ತವೆ. ಮಕ್ಕಳಿದ್ದಾಗ ಮೂಳೆಗಳ ಸಂಖ್ಯೆ ಜಾಸ್ತಿ ಇರ್ತವೆ. ಅವೇನಾಗ್ತವೆ, ಹೋಗ್ತಾ ಅಷ್ಟಿರಲ್ಲಪ್ಪ, ಅವು ಹೋಗ್ತಾ ಏನಾಗ್ತವೆ, ಕೂಡ್ಕೊಂಬಿಡ್ತಾವೆ, ಒಂದಕ್ಕೊಂದು ಕೂಡ್ಕೊಂಬಿಡ್ತಾವೆ, ಬೆಳೀತಾ. ನನಗೂ ನೆನಪಿಲ್ಲ, ಬಟ್ ಜಾಸ್ತಿ ಇರ್ತದೆ. ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ. ಆ್ಯನ್ ಎಕ್ಸಾಂಪಲ್ ಫಾರ್ ಪೆರಿನಿಯಲ್ಸ್. ಮಾವು ಬಹುವಾರ್ಷಿಕ ಸಸ್ಯ. ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು? ವಿಚ್ ಗ್ಯಾಸ್ ಈಸ್ ದಿ ಮೇಜರ್ ಕಾಂಪೊನೆಂಟ್ ಆಫ್ ಏರ್? ನೈಟ್ರೋಜನ್ ಭಾಳ ಇದೆ. ಆದರೆ ಅದು ಭೂಮಿಯಲ್ಲಿ ಇಲ್ಲ ಅಂದರೆ ಏನು ಉಪಯೋಗ ಇಲ್ಲ ನಮಗೆ. ಸಸ್ಯಗಳಿಗೆ ನೈಟ್ರೋಜನ್ ಬೇಕು ಬೆಳೆಯೋದಕ್ಕೆ. ಸಸ್ಯಗಳಿಗೆ ನೈಟ್ರೋಜನ್ ಬೇಕು. ನಿಮ್ಮಲ್ಲಿ ಗೊಬ್ಬರ ಹಾಕ್ತಾರೆ ನೋಡಿದ್ದೀರಾ? ಗೊಬ್ಬರ, ಆ ಗೊಬ್ಬರದ ಪ್ಯಾಕೆಟ್ ಮೇಲೆ ಈ ಥರ ಬರೆದಿರ್ತಾರೆ. ನೈಟ್ರೋಜನ್, ಫಾಸ್ಫರಸ್ಸು, ಪೊಟ್ಯಾಸಿಯಮ್. ಪಿ ಅಂದರೆ ಫಾಸ್ಫರಸ್ಸು, ಕೆ ಅಂದರೆ ಪೊಟ್ಯಾಸಿಯಮ್. ಆಯಿತಾ? ನಿಮ್ಮ ಗೊಬ್ಬರದಾಗ ನೈಟ್ರೋಜನ್ ಇರಬೇಕು. ಅದು ಗೊಬ್ಬರ ಅಲ್ಲ, ಅದು ಏನು ಉಪಯೋಗ ಇಲ್ಲ. ಅದ್ರದ್ದು ಅನುಪಾತ ಬರೆದಿರ್ತಾರೆ ಅದ್ರ ಮೇಲೆ. ನೀವು ನೋಡಿರಿ, ಗೊಬ್ಬರದ ಮೇಲೆ ಬರೆದಿರ್ತಾರೆ. ಭೂಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಹೊಮ್ಮುತ್ತದೆ. ಇದನ್ನು ಡ್ಯಾಶ್ ಎನ್ನುತ್ತಾರೆ. ವಾಟರ್ that is stored under the earth's crust. Hello Ram Prasad. Water that is stored under the earth's crust and comes out due to pressure through an opening is called Chilome.
ಚಿಲುಮೆ. ವಿಟಮಿನ್ ಪೋಷಕಾಂಶಗಳು ಹೆಚ್ಚಾಗಿರುವ ಆಹಾರ ಪದಾರ್ಥಗಳು. ಫುಡ್ ಮಟೀರಿಯಲ್ಸ್ ದಟ್ ಆರ್ ರಿಚ್ ಇನ್ ವೈಟಮಿನ್ಸ್ ಆರ್ ತರಕಾರಿಗಳು, ಹಣ್ಣುಗಳು, ನಿಂಬೆಹಣ್ಣು. ನಿಂಬೆಹಣ್ಣಲ್ಲಿ ಯಾವ ವಿಟಮಿನ್ ಇರುತ್ತೆ? ಯಾವ ವಿಟಮಿನ್ ಇರುತ್ತೆ? ಯಾವ ಟೇಸ್ಟ್ ಇರುತ್ತೆ ಅನ್ನಲಿಲ್ಲಪ್ಪ. ಹುಳಿ ಟೇಸ್ಟ್ ಇರುತ್ತೆ ಗೊತ್ತು. ಯಾವ ವಿಟಮಿನ್ ಇರುತ್ತೆ ಅಂತ ಕೇಳಿದ್ದು? ಸಿ, ವಿಟಮಿನ್ ಸಿ ಇರ್ತದೆ. ವಿಟಮಿನ್ ಸಿ, ಗುಡ್. ಆಮೆಯ ಸರಾಸರಿ ಜೀವಿತಾವಧಿ 100ಕ್ಕೂ ಹೆಚ್ಚು ವರ್ಷ ಬದುಕುತ್ತಪ್ಪ ಅದು. ಆ್ಯಾವ್ರೇಜ್ ಲೈಫ್ ಆಫ್ ಅ ಟರ್ಟಲ್ ಈಸ್ 150 years. 150 ವರ್ಷಕ್ಕೂ ಹೆಚ್ಚು ಬದುಕುತ್ತದೆ ಕೆಲವು ಆಮೆಗಳು. ಕ್ರೀಡೆಯಿಂದ ಆಗುವ ಪ್ರಯೋಜನವೇನು? ಬೆನಿಫಿಟ್ಸ್ ಆಫ್ ಸ್ಪೋರ್ಟ್ಸ್. ಆಲಸ್ಯ ಬರುತ್ತೆ, ಕರೆಕ್ಟ್? ಸುಸ್ತಾಗುತ್ತಾ? ಅಥವಾ ಉತ್ತಮ ಆರೋಗ್ಯ ಕಾಪಾಡ್ಕೊತೀವ? ಉತ್ತಮ ಆರೋಗ್ಯ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಇದು ಸಸ್ಯಜನ್ಯ ಉತ್ಪನ್ನವಾಗಿದೆ. ಇದು ಸಸ್ಯಜನ್ಯ ಉತ್ಪನ್ನವಾಗಿದೆ. ದಿಸ್ ಇಸ್ ಅ ಪ್ಲಾಂಟ್ ಬೇಸ್ಡ್ ಪ್ರಾಡಕ್ಟ್. ರೇಷ್ಮೆ, ರೇಷ್ಮೆ, ರೇಷ್ಮೆ. ರೇಷ್ಮೆ ಹೇಗೆ ಬರ್ತದೆ? ಹುಳುಗಳಿಂದ ಬರ್ತದೆ. ಕರೆಕ್ಟ್, ಕರೆಕ್ಟ್. ನೀರಿನ ಅಣುಸೂತ್ರ ಯಾವುದು? ನೀರಿನ ಅಣುಸೂತ್ರ ಯಾವುದಪ್ಪ? M2O ಇದೆ. ಯಾರ್ಯಾರಾದ್ರು? C2O, CO2, H2O. ಯಾವ ಅನುಪಾತದಲ್ಲಿ? ಮತ್ತು ಇಲ್ಲಿ ಸಾರಜನಕ ಮತ್ತು ಅಲ್ಲ, ಕ್ಷಮಿಸಿ, ಸಾರಜನಕನಲ್ಲ ನಾವು ಅದಕ್ಕೆ. ಹೈಡ್ರೋಜನ್ ಮತ್ತು ಆಕ್ಸಿಜನ್ ಯಾವ ಅನುಪಾತದಲ್ಲಿದ್ದಾವೆ? 2:1. ಕರೆಕ್ಟಾ? 2 ಹೈಡ್ರೋಜನ್ಗಳ ಜೊತೆಗೆ 1 ಆಕ್ಸಿಜನ್ ಹೋಗ್ಬಿಡ್ತಂದ್ರೆ ಅದು ನೀರಾಗ್ತದೆ. ಬರೀ ಹೈಡ್ರೋಜನ್ ಹೋತಂದ್ರೆ ಅದು ಬಾಂಬ್ ಆಗ್ತದೆ. ಬರೀ ಆಕ್ಸಿಜನ್ ಹೋಯ್ತಂದ್ರೆ ಅದು ಸಹ ಹೈಲಿ ಫ್ಲೇಮೇಬಲ್. ಅಂದ್ರೆ ಬೆಂಕಿ ಸ್ವಲ್ಪ ತಗಲು, ಒಂದು ಕಿಡಿ ತಗಲ್ತಂದ್ರೆ ಅದು ಬೆಂಕಿ ಆಗ್ಬಿಡುತ್ತದು. ಬರೀ ಆಕ್ಸಿಜನ್ ಇದ್ದರೆ ಅವೆರಡೂ ಸೇರಿದ್ರೆ ತಂಪಾಕತ್ತೆ, ನೀರಾಗ್ತದೆ. ಹೆಂಗೈತೆ ನೋಡ್ರಿ ಪ್ರಕೃತಿ ನಿಯಮ. ಪ್ರಕೃತಿ ನಿಯಮ ಅರ್ಥ ಮಾಡ್ಕೊಂತಿದ್ದೀರಾ? ಈಗ ಹೈಡ್ರೋಜನ್ನು ಮತ್ತು ಆಕ್ಸಿಜನ್ ಸೇರಿದ್ರೆ ನೀರಾಗ್ತದೆ. 2 ಹೈಡ್ರೋಜನ್ 1 ಆಕ್ಸಿಜನ್ ಬರಬೇಕು. ಆ ಆಕ್ಸಿಜನ್ ತೆಗೆದುಬಿಟ್ನಪ್ಪ ನಾನು, ಆ ಹೈಡ್ರೋಜನ್ ತೆಗೆದುಬಿಟ್ನಪ್ಪ ನಾನು. ಹೈಡ್ರೋಜನ್ ಅಷ್ಟೇ ತೆಗೆದ್ರೆ ಅದು ಪೂರ್ತಿ ಹೈಡ್ರೋಜನ್ ಬಾಂಬ್ ಥರ ಆಗ್ಬಿಡ್ತದೆ. ಅದು ಸ್ವಲ್ಪ ಅದನ್ನು ಹೆಚ್ಚು ಕಮ್ಮಿ ಆಯ್ತಂದ್ರೆ ಅದು ಡಮ್ ಅಂತ ಬ್ಲಾಸ್ಟ್ ಆಗ್ಬಿಡುತ್ತೆ. ಅದನ್ನು ಶೇಖರಿಸಿಡೋದೇ ಕಷ್ಟ. ಬರೀ ಆಕ್ಸಿಜನ್ ಇಟ್ವಪ್ಪ, ಅದ್ರ ಒಳಗಡೆ ಆಕ್ಸಿಜನ್ಗೆ ಸ್ವಲ್ಪ ಒಂದು ಕಿಡಿ ಬೆಂಕಿ ಸಿಕ್ಕರೆ ಸಾಕು, ಅದು ಬ್ಲಾಸ್ಟ್ ಆಗ್ಬಿಡುತ್ತೆ ಪೂರ್ತಿ. ಹೈಡ್ರೋಜನ್ ಬಾಂಬ್ಗಳು ಇದ್ದಾವೆ. ಅವೆರಡನ್ನೂ ಜೊತೆಗೆ ತಂದುಬಿಟ್ರೆ ನೀರು ಏನೂ ಇಲ್ಲ, ತಂಪಾಗ್ಬಿಡುತ್ತೆ. ಹೆಂಗಿದೆ ನೋಡ್ರಿ. ಪ್ರಚನ್ನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತದ ಹೆಸರು ಏನು ಶಕ್ತಿ? ಯಾಂತ್ರಿಕ ಶಕ್ತಿ. ಕರೆಕ್ಟ್. ದ ಸಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಇಸ್ ಕಾಲ್ಡ್ ಆಸ್ ಯಾಂತ್ರಿಕ ಶಕ್ತಿ. ಸೂರ್ಯ ಮಕ್ಕಳು ಹೆಂಗೆ ಬರಿಬೋದ ನಾವು? ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಮೆಕ್ಯಾನಿಕಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಮೆಕ್ಯಾನಿಕಲ್ ಎನರ್ಜಿ. ಅವುಗಳ ಸಂಪೂರ್ಣ ಮೊತ್ತ ಇದೆ ಅಂತ ಹೇಳ್ಬೋದಾ? ಪ್ರಚನ್ನ ಶಕ್ತಿ ಪ್ಲಸ್ ಚಲನ ಶಕ್ತಿ, ಚಲನ ಶಕ್ತಿ ಈಸ್ ಈಕ್ವಲ್ ಟು ಯಾಂತ್ರಿಕ ಶಕ್ತಿ. ಹೇಳ್ಬೋದಾ? ಅಥವಾ ಅಥವಾ ಪ್ರಚನ್ನ ಶಕ್ತಿ ಈಸ್ ಈಕ್ವಲ್ ಟು ಯಾಂತ್ರಿಕ ಶಕ್ತಿ ಮೈನಸ್ ಚಲನ ಶಕ್ತಿ. ಅಥವಾ ಚಲನ ಶಕ್ತಿ ಈಸ್ ಈಕ್ವಲ್ ಟು ಯಾಂತ್ರಿಕ ಶಕ್ತಿ ಮೈನಸ್ ಪ್ರಚನ್ನ ಶಕ್ತಿ. ಇದನ್ನು ವಿಜ್ಞಾನಿಗಳು ಬಳಸ್ತಾರೆ. ಇದನ್ನು ವಿಜ್ಞಾನಿಗಳು ಬಳಸ್ತಾರೆ. ಡ್ಯಾಮಲ್ಲಿ ಇಷ್ಟು ನೀರು ಬಂದಿದೆ, ಹಾಗಾದರೆ ನಾವು ಎಷ್ಟು ವಿದ್ಯುತ್ತನ್ನು ತಯಾರು ಮಾಡಬಹುದು? ಆ ನೀರಿನ ಪ್ರಚನ್ನ ಶಕ್ತಿ ಎಷ್ಟಿದೆ, ಅದರಿಂದ ಎಷ್ಟು ಚಲನ ಶಕ್ತಿ ಬರುತ್ತೆ, ಅದರಿಂದ ನಮಗೆ ಎಷ್ಟು ಯಾಂತ್ರಿಕ ಶಕ್ತಿ ಸಿಗುತ್ತೆ. ಇಂಜಿನಿಯರ್ಸ್ ಬಳಸ್ತಾರೆ ಈ ಥರ. ಮುಂದೆ ಹೋಗ್ತಾ ಹೋಗ್ತಾ ಗಣಿತ ಎಕ್ಸು ವೈಗಷ್ಟೇ ಸೀಮಿತ ಇರೋದಿಲ್ಲ. ಸೈನ್ಸಲ್ಲಿ ಗಣಿತ ಬಳಸ್ತೀರ ನೀವು, ಅದು ಭಾಳ ಮಜವಾಗಿರ್ತದೆ. ಅದು ಗಣಿತಕ್ಕೆ ನಿಜವಾದ ಅರ್ಥ ಕೊಡೋದೇ ವಿಜ್ಞಾನ. ವಿಜ್ಞಾನದ ಪಿತಾ, ವಿಜ್ಞಾನದ ತಾಯಿ ಗಣಿತ. ವಿಜ್ಞಾನದ ತಾಯಿ ಗಣಿತ, ಗಣಿತದ ಮಗು ವಿಜ್ಞಾನ. ಭಾಳ ಮಜವಾಗಿರ್ತದೆ. ಅದನ್ನು ಅರ್ಥ ಮಾಡ್ಕೊಂಡು ಮಾಡ್ತಿರಲ್ಲ ಕ್ಯಾಲ್ಕುಲೇಷನ್. ಏನಪ್ಪ? ಹೌದು ಹೌದು. ಈ ಮನೇನ ಕಟ್ಟಿದ್ದಾರೆ, ಹೌದಾ? ಈ ಮನೇನ ಕಟ್ಟಿದ್ದಾರೆ. ಈ ಸುತ್ತಳತೆ ವಿಸ್ತೀರ್ಣ ಎಲ್ಲ ಬಳಕೆ ಆಗಿದೆ ಇಲ್ಲ ಇದರಲ್ಲಿ? ಹಾಂ, ಎತ್ತರ ಮಾಡಿದ್ದಾರೆ,
ಇಲ್ಲಿ ಯಾವ ಕೋನದಲ್ಲಿ ಇಡಬೇಕು ಮನೇನ ಇದನ್ನು ಹಂಚನ್ನು ಅದನ್ನು ಬಳಸಿರ್ತಾರಲ್ವ, ಕೋನನ ಬಳಕೆ ಆಗಿದೆಯಾ? ಅಷ್ಟೇ ಅಲ್ಲದೆ ಈ ಮನೆ ಎಷ್ಟು ತೂಕ ಹಿಡಿಯುತ್ತಿದ್ರು, ಎಷ್ಟು ತೂಕದ ಹಾಕ್ಬೇಕು ನಾವು ಅನ್ನೋದು ಅಳತೆ ಮಾಡಿರ್ತಾರೆ. ತೂಕನೂ ಬಂದಿರುತ್ತೆ ಮೂಲಮಾನ. ಇಷ್ಟು ದೊಡ್ಡ ಮನೆ ಕಟ್ಟಬೇಕಂದ್ರೆ ಎಷ್ಟು kg ಸಿಮೆಂಟ್ ತರಬೇಕು, ಉದ್ದ, ಅಗಲ, ವಿಸ್ತೀರ್ಣ, ಸುತ್ತಳತೆ, ತೂಕ, ಎಷ್ಟು ಲೀಟ್ರ್ ನೀರು ಹಾಕಬೇಕು ಸಿಮೆಂಟ್ ಕಾಲಿಸ್ಬೇಕಾದ್ರೆ, ದ್ರವದ ಮೂಲಮಾನಗಳು ಪ್ರತಿಯೊಂದು ಬಳಕೆ ಆಗ್ತದೆ. ನಿತ್ಯ ಜೀವನದಲ್ಲಿ ನಾವು ಗಣಿತನ ಬಳಸ್ತಾ ಇರ್ತೀವಿ, ಅದನ್ನು ಬಳಸ್ತಾ ಏನು ಮಾಡೋಕ್ಕಾಗಲ್ಲ. ಸರಿಯಾಗಿ ಕೂರ್ತೀರ ಸರ್? ಸೂರ್ಯನಿಗೆ ಅತ್ಯಂತ ಹತ್ತಿರವಾಗಿರುವ ಗ್ರಹ ಯಾವುದು? ವಿಚ್ ಇಸ್ ದಿ ನಿಯರೆಸ್ಟ್ ಪ್ಲಾನೆಟ್ ಟು ದ ಸನ್? ಯಾರಪ್ಪ ಮರ್ಕ್ಯೂರಿ ಅಂತದ್ದು? ಅಲ್ಲಿ ನೋಡ್ರಿ ಎಷ್ಟು ಚಂದ ಬಂತ ಆನ್ಸರ್. ಕಾಯ್ತಿದ್ದೆ, ಒಬ್ರಿಗೋಸ್ಕರ ಕಾಯ್ತಿದ್ದೆ ನಾನು. ಥ್ಯಾಂಕ್ಸ್ ಅಪ್ಪ. ಗುರುಗ್ರಹ ಸೂರ್ಯನಿಗೆ ಬಹಳ ಹತ್ತಿರವಾಗಿದೆ, ರೈಟ್? ಬುಧ ಗ್ರಹಪ್ಪ, ಬುಧ ಗ್ರಹ. ಸರ್ ಸರಿಯಾಗಿ ಕೂತ್ರೆ ಕಾಣ್ತದೆಲ್ಲ. ಮೀನು, ಮಾಂಸ ಮತ್ತು ಹಾಲನ್ನು ಅತಿ ಕಡಿಮೆ ಉಷ್ಣತೆಯಲ್ಲಿ ಸಂಗ್ರಹಿಸಿ ರಕ್ಷಿಸುತ್ತಾರೆ. ಇದನ್ನು ಡ್ಯಾಶ್ ಎನ್ನುವರು. ಫಿಶ್, ಮೀಟ್ ಆ್ಯಂಡ್ ಮಿಲ್ಕ್ ಆರ್ ಪ್ರಿಸರ್ವ್ಡ್ ಬೈ ಸ್ಟೋರಿಂಗ್ ದೆಮ್ ಅಟ್ ವೆರಿ ಲೋ ಟೆಂಪ್ರೇಚರ್. ಇಟ್ ಈಸ್ ಕಾಲ್ಡ್ ಆ್ಯಸ್ ವಾಟ್? ಶೀತ ಸಂಗ್ರಹಣೆ. ಕೋಲ್ಡ್ ಸ್ಟೋರೇಜ್. ಫ್ರಿಜ್ ಒಳಗೆ ಇಡ್ತಾರ ಅಷ್ಟ ಏನಾಗಲ್ಲ. ಓಕೆ, ಏನಾಗಲ್ಲ. ಆಮೇಲೆ ನಮ್ಮಲ್ಲಿ ತರಕಾರಿ ಬೆಳೀತಾರಲ್ಲ, ನಮ್ಮಲ್ಲಿ ರೈತರಿಗೆ ಇದು ಭಾಳ ಇಲ್ವೇ ಇಲ್ಲ. ಇದು ನಮ್ಮ ರೈತರಿಗೆ ಇದರ ವ್ಯವಸ್ಥೆನೇ ಇಲ್ಲ. ಕೊಳ್ತು ಹೋಗ್ತದೆ, ಸರಿ. ನಮ್ಮ ರೈತರಿಗೆ ಇದು ವ್ಯವಸ್ಥೆನೇ ಇಲ್ಲಲ್ಲ. ಕೋಲ್ಡ್ ಸ್ಟೋರೇಜ್ ಇದ್ದಿದ್ರೆ ಈಗ ಏನಾದರೂ ಟೊಮೊಟೊ ಬೆಳೆದಿರ್ತಾರೆ ಯಾರಾದರೂ ರೈತರು, ಅವರು ಮಾರ್ಕೆಟಿಗೆ ಹೋಗ್ತಾರೆ, ಅಲ್ಲಿ ಮಾರಾಟ ಆಗಲ್ಲಪ್ಪ. ಅವಾಗ ಏನು ಮಾಡ್ಬೇಕು ಅವರು? ತಾಂಬಂದು ಈ ಥರ ಯಾವ್ದಾದ್ರು ದೊಡ್ಡ ಶೀತ ಸಂಗ್ರಹಣ ಘಟಕ ಇರುತ್ತಲ್ಲ, ಶೀತದ ಸಂಗ್ರಹಣ ಘಟಕದಲ್ಲಿ ಸ್ಟೋರ್ ಮಾಡಿಡ್ಬೋದು ಅವರು. ಮತ್ತು 2 ದಿನ ಬಿಟ್ಟು ಮತ್ತೋಗಿ ಮಾರ್ಕೆಟಿಗೆ ಮಾರ್ಬೋದಾ? ಅದು ಭಾಳಷ್ಟು ಜನ ರೈತರಿಗೆ ಇದು ಇಲ್ಲದೆ ಇರೋ ಕಾರಣಕ್ಕೆ ದಲ್ಲಾಳಿಗಳು, ಮಧ್ಯವರ್ತಿಗಳು ಇದರ ಲಾಭವನ್ನು ತಗೊಂತಾರೆ. ಹೇಗೆ? ನಮ್ಮ ಸೌಜನ್ಯ ದಲ್ಲಾಳಿ, ಆಯಿತಾ? ರೈತರ ಹತ್ರ ಅಲ್ಲಿ ಟೊಮೊಟೊನ ಖರೀದಿ ಮಾಡ್ತಾಳೆ. ಆದರೆ ರೈತರಿಗೆ ರೇಟ್ ಇಷ್ಟ ಆಗೋದಿಲ್ಲ. ಸೌಜನ್ಯಮ್ಮ ನೀನೇನಮ್ಮ ನೀನು ಇಷ್ಟೊಂದು ಕಡಿಮೆ ರೇಟಿಗೆ ತಗೊಂತೀಯ, ನಾವು ಅಷ್ಟು ಕಷ್ಟಪಟ್ಟು ಬೆಳೆದೀವಿ ಅಂತಾರೆ. ಸೌಜನ್ಯ ದುರಾಸೆಗೇಡಿ, ಆಸೆ ಏನಂತಾರೆ? ಆಸೆ ಬುರಕಿ. ಓಕೆ, ಅವಳಿಗೆ ಎಷ್ಟು ಭಾಳ ದುಡ್ಡು ಮಾಡಬೇಕು ಅಂತ, ಇಲ್ಲಲ್ಲಪ್ಪ ಇಷ್ಟೇ ರೇಟ್, ಕಡಿಮೆ ರೇಟ್, ಇದಕ್ಕಿಂತ ಕೆಳಗೆ ಹೋಗಲ್ಲ ಅಂತ ಹೇಳ್ಬಿಡ್ತಾಳೆ ಸೌಜನ್ಯ. ರೈತರು ಬೇರೆ ಕಡೆ ಎಲ್ಲಾರು ಹೋಗೋಕ್ಕಾಗ್ತದ? ಅಷ್ಟು ಟೊಮೊಟೊ ಅಂತ ವಾಪಸ್ ಮನೆಗೆ ಹೋಗೋಕ್ಕಾಗತ್ತಾ? ಅಲ್ಲಿ ಕೂಲಿ ಕೊಡಬೇಕು ಜನಗಳಿಗೆ. ಆ ಟೊಮೆಟೊ ಹಣ್ಣು ಕೀಳಲಿಕ್ಕೆ ಯಾರ್ಯಾರು ಇದನ್ನು ಮಾಡಿರ್ತಾರಲ್ಲಪ್ಪ, ಕೆಲಸಕ್ಕೆ ಕರ್ಕೊಂಡಿರ್ತೀರಿ, ಅವ್ರಿಗೆ ಕೂಲಿ ಕೊಡಬೇಕು. ಬ್ಯಾಂಕಿಂದ ಸಾಲ ತಗೊಂಡಿರ್ತೀರಿ, ಸಾಲ ತೀರಿಸ್ಬೇಕು. ಸೊ ಏನಾಗ್ಬಿಡುತ್ತೆ, ಬಂದಷ್ಟು ಬಂದುಬಿಡಲಿ ಅಂತೇಳಿ ಸೌಜನ್ಯಂಗೆ ಕೊಟ್ಬಿಡ್ತಾರೆ. ಸೌಜನ್ಯ ಆರಾಮಾಗಿ ಅದು ಖುಷಿಯಾಗಿ ಅದನ್ನು ಇಸ್ಕೊಂಡು, ಇನ್ನು ಅಲ್ಲಿ ರೈತರ ಹತ್ರ 10 ರೂಪಾಯಿ ಇಸ್ಕೊಂಡು ಮಾರುಕಟ್ಟೆಯಲ್ಲಿ 60 ರೂಪಾಯಿ ಮಾರ್ತಾಳೆ ಸೌಜನ್ಯ. ಅಂದರೆ ದಳ್ಳಾಳಿ ಅಂತ. ಅಯ್ಯೋ ನಿನಗೆ ಗೊತ್ತಿಲ್ಲಪ್ಪ. ತರಕಾರಿ ನೀವು ನೋಡಿರಿ, ಮಾರುಕಟ್ಟೆ ಬೆಲೆ ಎಷ್ಟಿರ್ತದೆ, ರೈತರಿಂದ ಎಷ್ಟು ರೂಪಾಯಿಗೆ ತಗೊಂತಾರೆ, ಈ ಮಧ್ಯವರ್ತಿಗಳು ಎಷ್ಟು ಲಾಭ ಮಾಡ್ಕೊತಾರೆ ನೀವು ನೋಡಿರಿ. ಒಂದ್ಸರಿ ಆಶ್ಚರ್ಯಪಟ್ಬಿಡ್ತೀರ. ಒಂದೊಂದು ಸರಿ ಈರುಳ್ಳಿ 100 ರೂಪಾಯಿ kg ಇರ್ತದೆ, ರೈತರಿಂದ ತಗೊಳ್ಳೋದೇ 20 ರೂಪಾಯಿಗೆ. ರೈತರಿಂದ ಅದನ್ನು ತಗೊಳ್ಳೋದೇ 10 ರೂಪಾಯಿ 20 ರೂಪಾಯಿಗೆ ತಗೊಂಡ್ಬಿಟ್ಟು 100 ರೂಪಾಯಿ 150 ರೂಪಾಯಿಗೆ ಮಾರಿದ್ದು ನೋಡಿದ್ದೀನಿ ನಾನು, ಆಯಿತಾ? ಸೊ ಈ ಥರ ಶೀತ ಸಂಗ್ರಹಣ ಘಟಕಗಳಿದ್ದರೆ, ಆ ಥರ ಸಣ್ಣ ರೈತರಿರ್ತಾರಲ್ಲ ಕೆಲವರು, ಅವ್ರು ಇದರಲ್ಲಿ ಏನು ಮಾಡ್ಬೋದು, ತಮ್ಮ ತರಕಾರಿಗಳನ್ನು ಅಲ್ಲಿ ಸ್ಟೋರ್ ಮಾಡಿಬಿಟ್ಟು ನಂತರ ಮರುದಿನ ಅಥವಾ 2 ದಿನ ಅಥವಾ 1 ವಾರ ಬಿಟ್ಟಾದರೂ ತಗೊಂಡೋಗ್ಬೋದಾ? ಮಾರುಕಟ್ಟೆಯಲ್ಲಿ ಯಾವಾಗ ಲಭ್ಯತೆ ಇರಲ್ಲ ಅವಾಗ ತೊಗೊಂಡೋಗಿ ಮಾರ್ಬೋದಲ್ವ? ಫ್ರೆಶ್ ಇರ್ತದೆ ಆವಾಗ ತರಕಾರಿ. ಸೊ ನಮ್ಮ ದೇಶದಲ್ಲಿ ಇದಿಲ್ಲ, ಹಾಗಾಗಿ ರೈತರಿಗೂ ಬಹಳಷ್ಟು ಸಮಸ್ಯೆಗಳಾಗ್ತಿದ್ದಾವೆ. ಆಮೇಲೆ ನಮ್ಮ ರೈತರು ಅಷ್ಟೇ ದಡ್ಡರು. ನಮ್ಮ ರೈತರು ಯಾರು ಬುದ್ಧಿವಂತರಿಲ್ಲ, ಅವರು ಅಷ್ಟೇ ದಡ್ಡರು. ಎಲೆಕ್ಷನ್ ಟೈಮಲ್ಲಿ ಬರೀ ದುಡ್ಡು ಇಸ್ಕೊಂಡ್ಬಿಡ್ತಾರೆ. ಆ ಪಾರ್ಟಿಗೆ ಜೈ, ಈ ಪಾರ್ಟಿಗೆ ಜೈ, ಆ ವಣ್ಣನಿಗೆ ಜೈ, ಈ ವಣ್ಣನಿಗೆ ಜೈ ಅಂತ ಹೋಗ್ಬಿಡ್ತಾರೆ ಎಲ್ಲರೂ. ನೋಡಿದಿರಲ್ಲ ನೀವು ರೈತರ ಮಕ್ಕಳಿದ್ದೀರಿ. ಎಲ್ಲ ಪಟಾಕಿ ಹೊಡಿತಾರೆ, ಕ್ಯಾಂಪೇನ್ ಮಾಡ್ತಾರೆ, ಆ ಶಾಲ್ಗಳನ್ನ ಹಾಕಂತಾರೆ, ಹಸಿರು ಶಾಲ್ ಹಾಕಂತಾರೆ, ಆ ಪಾರ್ಟಿ ಶಾಲ್ಗಳನ್ನು ಹಾಕಂತಾರೆ. ಎಲ್ಲ ಎಷ್ಟು ಗುಂಪಲ್ಲಿ ಹೋಗ್ತಾರೆ, ಬಸ್ ಹತ್ಕೊಂಡು ಹೋಗ್ತಾರೆ. ಬಸ್ಗಳು ಬರ್ತಾವೆ ಗೊತ್ತಾ, ದುಡ್ಡು ಕೊಟ್ಟು ಕಳಿಸ್ತಾರೆ ಬಸ್ನ. ಬಂದವ್ರಿಗೆ ಒಬ್ಬೊಬ್ಬರಿಗೆ 200 ರೂಪಾಯಿ 300 ರೂಪಾಯಿ ಅಂತ ಕೊಟ್ಟು ಕಳಿಸ್ತಾರೆ. ಅದೆಲ್ಲ ಹತ್ಕೊಂಡು ಹೋಗಿ ಸಮಾವೇಶಕ್ಕೆಲ್ಲ ಹೋಗ್ತಾರೆ. ಒಬ್ಬರಾದರೆ ಶೀತ ಘಟಕ ಬೇಕ್ರಿ ನಮಗೆ, ನಾವು ತರಕಾರಿ ಬೆಳಿತೀವಿ, ಇದನ್ನು ಇಟ್ಕೊಬೇಕಂತ ಒಬ್ಬರಾರ ಕೇಳ್ತಾರೆ. ಅವ್ರಿಗೆ ಕೇಳೋಕ್ಕೆ ಬಾಯಿಲ್ಲ,
ಅವರಿಗೂ ಅದೇ ಬೇಕಿರೋರು. ಅಧಿಕಾರಕ್ಕೆ ಹೋದವ್ರಿಗೆ ಏನು ಬೇಕಾಗಿದೆ? ಯಾರು ಮಾತಾಡಬಾರ್ದು ಜನರು ಅನ್ನೋದೇ ಬೇಕಿರ್ತದೆ. ಯಾಕಂದರೆ ಅವ್ರು ದುಡ್ಡು ಮಾಡ್ಕೊಬೇಕು ಅಲ್ಲಿ. ಭಾಳ ಚೆನ್ನಾಗಿ ನಡೀತಿದೆ ನಮ್ಮ ದೇಶದ ವ್ಯವಸ್ಥೆ. ನೀವು ಹಂಗೆ ಮಾಡ್ತೀರಾ? ಕೆಲಸ ಮಾಡಿಸ್ಕೊಬೇಕು ಅಧಿಕಾರಿಗಳಿಂದ ಮತ್ತು ಜನಪ್ರತಿನಿಧಿಗಳಿಂದ. ಅವ್ರನ್ನ ಓಟಾಗಿ ಕಳಿಸಿರೋದು ಆರಾಮಾಗಿ ಕೂರಕ್ಕಲ್ಲ ಅಲ್ಲಿ. ಎನಿವೇಸ್, ಇದು ನವೀಕರಿಸಬಹುದಾದ ಸಂಪನ್ಮೂಲ. ದಿಸ್ ಈಸ್ ಅ ರಿನ್ಯೂವೇಬಲ್ ರಿಸೋರ್ಸ್. ನವೀಕರಿಸಬಹುದು, ಕರೆಕ್ಟ್. ಉಳಿದದ್ದೆಲ್ಲ ನವೀಕರಿಸಲಾಗದ ಸಂಪನ್ಮೂಲಗಳು. ಸಾಮಾನ್ಯ ಜ್ಞಾನಕ್ಕೆ ಹೋಗೋಣ ಮಕ್ಕಳೇ. ಶಾಲೋಜಿ. ಮರುಭೂಮಿಯ ಹಡಗು ಯಾವುದು? ಒಂಟೆ. ಐ ಥಿಂಕ್ 2024 ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ಯಾಮಲ್ಸ್ ಅಂತ ಕರೆದಿದ್ರು. ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ಯಾಮಲ್ಸ್ ಅಂತ ಕರೆದಿದ್ರು. ಇಲ್ಲಿ ಅಷ್ಟೇನಿಲ್ಲಪ್ಪ, ಇವಾಗ ಭಾಳ ಕಡಿಮೆ ಇದಾವೆ. ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಯ ಹೆಸರು ದ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ಡ್ ಬೈ ದ ಗವರ್ಮೆಂಟ್ ಫಾರ್ ದ ಬೆಟರ್ ಫ್ಯೂಚರ್ ಆಫ್ ದ ಗರ್ಲ್ಸ್. ಭಾಗ್ಯಲಕ್ಷ್ಮಿ ಯೋಜನೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಮೀರಾಬಾಯಿ ಚಾನೂರ್ ಅವರು ಬೆಳ್ಳಿ ಪದಕವನ್ನು ಪಡೆದರು. ಈ ಕ್ರೀಡೆಯಲ್ಲಿ, ಯಾವ ಕ್ರೀಡೆಯಲ್ಲಿ? ಇನ್ನು ಟೋಕಿಯೋ ಒಲಿಂಪಿಕ್ಸ್ ಮೀರಾಬಾಯಿ ಚಾನು ವಾನ್ ಸಿಲ್ವರ್ ಮೆಡಲ್ ಫಾರ್ ದಿಸ್ ಗೇಮ್. ಯಾವ? ಭಾರ ಎತ್ತುವ ಸ್ಪರ್ಧೆಯಲ್ಲಿ, ವೆಯ್ಟ್ ಲಿಫ್ಟಿಂಗಲ್ಲಿ. ನೀವು ಹೋಗ್ಬೋದು ನೋಡ್ರಿ, ಬಟ್ ಭಾಳ ಟ್ರೈನಿಂಗ್ ಬೇಕು ಅದಕ್ಕೆ. ಅಶೋಕ ಸ್ತಂಭದ ಮೇಲ್ಭಾಗದಲ್ಲಿ 4 ಸಿಂಹಗಳುಳ್ಳ ಸಿಂಹ ಬೋಧಿಗೆ ಇರುವುದು. ದ ಲಯನ್ ಕ್ಯಾಪಿಟಲ್ ವಿತ್ 4 ಲಯನ್ಸ್ ಅಟಾಪ್ ದ ಅಶೋಕ ಪಿಲ್ಲರ್ ಈಸ್ ಎಟ್ ಸಾರನಾಥ. ಸಾಂಚಿನ ಸಾರನಾಥನ? ಸಾರನಾಥದಲ್ಲಿದೆ. ಭಾರತದ ರಾಷ್ಟ್ರಗೀತೆ ಬರೆದವರು? ಆರ್ ಟಾಗೂರ್ ಅಂದರೆ ರವೀಂದ್ರನಾಥ್ ಟಾಗೂರ್ ಅಂತ ಗೊತ್ತಿದೆಯಲ್ಲಪ್ಪ. ಜನಗಣಮನ ನ್ಯಾಷನಲ್ ಆ್ಯಂಥಮ್ ಆಫ್ ಇಂಡಿಯಾ ವಾಸ್ ರಿಟನ್ ಬೈ ರವೀಂದ್ರನಾಥ್ ಟಾಗೂರ್. ನೋಡಿರ್ತಾರ, ಇಲ್ಲಿ ನೋಡಿದ್ರೆ ವಾಸ್ ಅಂತ ಬಳಸಿದ್ದಾರೆ. ನೋಡಿದ್ದಾರೆ? ವಾಸ್ ಅಂದ್ರೆ ಹಿಂದೆ, ಭೂತಕಾಲಕ್ಕೆ ನಾವು ವಾಸ್ ಬಳಸ್ತೀವಿ, ಆಯಿತಾ? ಪ್ರೆಸೆಂಟ್ ಇದ್ದಿದ್ರೆ ಏನಂತ ಬಳಸ್ತಿದ್ವಿ? ಈಸ್ ಅಂತ ಬಳಸ್ತಿದ್ವಿ. ಕರ್ನಾಟಕದ ಹೆಬ್ಬಾಗಿಲು, ಗೇಟ್ ವೇ ಆಫ್ ಕರ್ನಾಟಕ, ನವಮಂಗಳೂರು ಪೋರ್ಟ್. ವಿಶಾಖಪಟ್ಟಣಂ ಎಲ್ಲಿ ಬರುತ್ತೆ? ಯಾವ ರಾಜ್ಯದಲ್ಲಿ ಬರುತ್ತೆ ವಿಶಾಖಪಟ್ಟಣಂ? ಆಂಧ್ರಪ್ರದೇಶದಲ್ಲಿ ಬರ್ತದೆ. ಮಾರ್ಮಾ ಗೋವಾ ಎಲ್ಲಿ ಬರುತ್ತೆ? ಗೋವಾ. ಕಾಂಡ್ಲಾ ಯಾವ ರಾಜ್ಯದಲ್ಲಿ ಬರುತ್ತೆ? ಕಾಂಡ್ಲಾ ಪೋರ್ಟ್ ಮಹಾರಾಷ್ಟ್ರದಲ್ಲಿ ಬರುತ್ತೆ ಮಕ್ಕಳೇ, ಕಾಂಡ್ಲಾ ಪೋರ್ಟ್. ಸಾರಿ. ಹಗೇವು ಎಂದರೆ? ಹಗೇವು ಈಸ್ ಧಾನ್ಯಗಳ ಸಂಗ್ರಹ ಮಾಡುವ ಸಾಂಪ್ರದಾಯಿಕ ವಿಧಾನ, ಟ್ರೆಡಿಷನಲ್ ಮೆಥಡ್ ಆಫ್ ಸ್ಟೋರಿಂಗ್ ಗ್ರೇನ್ಸ್. ನಿಮಗೆ ಗೊತ್ತಾ, ನಮ್ಮ ಇದು ಕೋಚಿಂಗ್ ಸೆಂಟ್ರ್ ಎದುರುಗಡೆ ಅಲ್ಲೊಂದು ಪೈಪ್ಲೈನ್ ಹೊಸದಾಗಿ ಹಾಕಬೇಕಾದ್ರೆ ಒಂದು ದೊಡ್ಡ ಗುಂಡಿ ಸಿಕ್ಕಿತ್ತು. ನೋಡಿದ್ರೆ ಮುಚ್ಚೋಕ್ಕೆ ಆಗ್ತಿದ್ದಿಲ್ಲ, ಅದನ್ನು JCPಯಲ್ಲಿ ತೆಗಿಬೇಕಾದ್ರೆ ಒಂದು ದೊಡ್ಡ ಗುಂಡಿ ಸಿಕ್ಕಿತ್ತು ಅವ್ರಿಗೆ ಒಳಗಡೆ. ನಮಗೂ ಗೊತ್ತಿದ್ದಿಲ್ಲ ಅಷ್ಟು ದೊಡ್ಡ ಗುಂಡಿ ಒಳಗಡೆ ನಾವು ಅದ್ರ ಮೇಲೆ ಓಡಾಡ್ತಿದ್ದೀವಿ ಅಂತ ನಮಗೂ ಗೊತ್ತಿದ್ದಿಲ್ಲ. ಆಮೇಲೆ ಹಳ್ಳೊಬ್ಬರೊಬ್ಬರು ಹಿರಿಯರು ಬಂದು ಹೇಳಿದ್ರು, ಆ ಜಾಗದಲ್ಲಿ ಹಿಂದಿನ ಕಾಲದಲ್ಲಿ ಕಲ್ಲುಗಳಲ್ಲಿ ಮಾಡಿದ್ದದನ್ನು ಕಲ್ಲುಗಳಲ್ಲಿ ಮಾಡಿಟ್ಟು ಅದರೊಳಗಡೆ ದವಸ ಧಾನ್ಯಗಳನ್ನು ತುಂಬಿಡ್ತಿದ್ರಂತೆ. ಬೇಕಾದ ಸಮಯಕ್ಕೆ ತಗೊಂಬೋದಿತ್ತಂತ, ಆ ಥರ ಇತ್ತಂತದು. ಇಲ್ಲೇ ನಮ್ಮ ಎದುರುಗಡೆ ಇತ್ತು. ಅದನ್ನು JCB ಬಂದು ತೆಗೆದ್ಬಿಡ್ತು. ಅದ್ರ ಒಳಗಡೆ ಏನಿಲ್ಲ, ಅದ್ರ ಒಳಗಡೆ ಪೂರ್ತಿ ದೊಡ್ಡದಾಗಿ ಆಳವಾಗಿತ್ತು. ಮತ್ತು ಮಣ್ಣನ್ನು ಬೇರೆ ಕಡೆ ತಂದು ತುಂಬಿದ್ರು ಅದರೊಳಗಡೆ. ಈ ಥರ ಇತ್ತು. ಸೊ ಹಳೆ ಕಾಲದಲ್ಲಿ ಈ ಥರ ಎಲ್ಲ ಪದ್ಧತಿಗಳಿದ್ವು ಮಕ್ಕಳೇ. ಕಲ್ಪನಾ ಚಾವ್ಲಾರ ನಂತರ ಬಾಹ್ಯಾಕಾಶಕ್ಕೆ ಹಾರಿದ 2ನೇ ಭಾರತೀಯ ಮೂಲದ ಮಹಿಳೆ. ಆಫ್ಟರ್ ಕಲ್ಪನಾ ಚಾವ್ಲಾ, ದ ಸೆಕೆಂಡ್ ವುಮೆನ್ ಆಫ್ ಇಂಡಿಯನ್ ಒರಿಜಿನ್ ಟು ಫ್ಲೈ ಇನ್ ಟು ಸ್ಪೇಸ್, ಅಶ್ವಿನಿ ನಾಚಪ್ಪ, ಶ್ರೀಷಾ ಬಾಂಡ್ಲಾ, ಸಾನಿಯಾ ಮಿರ್ಜಾ, ದೇವಿಕಾ ರಾಣಿ. ಯಾರು? ಸುನೀತಾ ವಿಲಿಯಮ್ಸ್ ಬರಬೇಕಿತ್ತು, ಅವ್ರದ್ದು ಹೆಸರು ಅಲ್ಲಿಲ್ಲ. ಸೊ ಎಲ್ಲ ಉತ್ತರಗಳು ತಪ್ಪಾಗುತ್ತೆ. ಸುನೀತಾ ವಿಲಿಯಮ್ಸ್ ಇದಕ್ಕೆ ಸರಿಯಾದ ಉತ್ತರ. ಕರ್ನಾಟಕ ರಾಜ್ಯದ ರಾಜಧಾನಿ ಶಿವಮೊಗ್ಗ, ದಾವಣಗೆರೆ, ಮೈಸೂರು, ಬೆಂಗಳೂರು. ಕೃಷ್ಣರಾಜಸಾಗರ ಅಥವಾ KRS ಅಣೆಕಟ್ಟು ಇರುವ ಜಿಲ್ಲೆ? ಕೃಷ್ಣರಾಜಸಾಗರ ಡ್ಯಾಮ್ ಈಸ್ ಇನ್ ವಿಚ್ ಡಿಸ್ಟ್ರಿಕ್ಟ್? ಮಂಡ್ಯ ಕಣಪ್ಪ. KRS ಡ್ಯಾಮ್ ಎಲ್ಲಿದೆ? ಮಂಡ್ಯದಲ್ಲಿದೆ.
ಒಂದ್ಸರಿ ಬಂದಿತ್ತಲ್ವ ಇದು. ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್. ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಬಹುದಾದ ಕಾಲ್ಪನಿಕ ರೇಖೆಗಳು. ದ ಸೆಟ್ ಆಫ್ ಇಮ್ಯಾಜಿನರಿ ಲೈನ್ಸ್ ಡ್ರಾನ್ ಆನ್ ದ ಗ್ಲೋಬ್ ಫ್ರಮ್ ಈಸ್ಟ್ ಟು ವೆಸ್ಟ್. ಇದೊಂದು ಭೂಮಿ ಈ ಥರ ಇದೆ. ಮೇಲಿಂದ ಕೆಳಗೆ, ಉತ್ತರದಿಂದ ದಕ್ಷಿಣ, ಅದಕ್ಕೆ ಏನು ಎಳಿತೀವಲ್ಲ ಇದಕ್ಕೇನಂತೀವಿ ನಾವು? ಯಾವ ರೇಖೆಗಳು? ಅಕ್ಷಾಂಶಗಳು. ಏನಿವು? ಅಕ್ಷಾಂಶಗಳು. ಪೂರ್ವದಿಂದ ಪಶ್ಚಿಮಕ್ಕೆ ಈ ರೀತಿ ಹೋಗ್ತವಲ್ಲ, ಇವಕ್ಕೇನಂತೀವಿ ನಾವು? ರೇಖಾಂಶಗಳು ಅಂತ ಕರಿತೀವಿ. ಅರ್ಥ ಆಯ್ತಾ ಮಕ್ಕಳೇ? ಹಾಂ. ಸೊ ಮೇಲಿಂದ ಕೆಳಗೆ ಎಳೆಯೋದಕ್ಕೆ ಲಾಂಗಿಟ್ಯೂಡ್ಸ್, ಅಡ್ಡವಾಗಿ ಎಳೆಯೋದಕ್ಕೆ ನಾವೇನಂತೀವಿ? ಲ್ಯಾಟಿಟ್ಯೂಡ್ಸ್. ದ ವರ್ಟಿಕಲ್ ಲೈನ್ಸ್ ಡ್ರಾನ್ ಆನ್ ಅ ಗ್ಲೋಬ್ ಆರ್ ಕಾಲ್ಡ್ ಲಾಂಗಿಟ್ಯೂಡ್ಸ್. ದ ಹಾರಿಜಾಂಟಲ್ ಲೈನ್ಸ್ ಡ್ರಾನ್ ಆನ್ ದ ಗ್ಲೋಬ್ ಆರ್ ಕಾಲ್ಡ್ ಆಸ್ ಲ್ಯಾಟಿಟ್ಯೂಡ್ಸ್. ಅಕ್ಷಾಂಶಗಳು, ರೇಖಾಂಶಗಳು. ಸೊ ಪೂರ್ವದಿಂದ ಪಶ್ಚಿಮಕ್ಕೆ ನೋಡ್ರಿ, ಇದು ಉತ್ತರ ಗೊತ್ತಿದೆಯಲ್ವ? ಇದು ಉತ್ತರ ದಿಕ್ಕು, ಉತ್ತರ ಧ್ರುವ, ಉತ್ತರ. ಇದು ದಕ್ಷಿಣ, ಇದು ಪಶ್ಚಿಮ. ಈ ದಿಕ್ಕು ಏನಾಗ್ತದೆ? ಪೂರ್ವ. ಸರಿನಾ? ಓಕೆ. ನಮ್ಮ ಭಾರತ ಎಲ್ಲಿ ಬರ್ಬೋದು? ನಮ್ಮ ಭಾರತ ಇಲ್ಲಿ ಬರುತ್ತೆ. ನಮ್ಮ ಭಾರತ ಭೂಮಿಯಲ್ಲಿ. ಎನಿವೇಸ್, ಉತ್ತರ ಏನಿದಕ್ಕೆ? ರೇಖಾಂಶಗಳು, ಲ್ಯಾಟಿಟ್ಯೂಡ್ಸ್. ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಯ ಹೆಸರು ಭಾಗ್ಯಲಕ್ಷ್ಮಿ ಯೋಜನೆ. ಗೊತ್ತಿದೆ ಅಲ್ವಾ? ಭಾರತದ ರಾಷ್ಟ್ರೀಯ ಪ್ರಾಣಿ ಬೆಂಗಾಲ್ ಟೈಗರ್. ಹುಲಿ. ಲಯನ್ ಅಲ್ಲ, ಹುಲಿ. ಸರ್ ಸರಿಯಾಗಿ ಕೂರ್ತೀರಾ ಪ್ಲೀಸ್? ಇದು ಮುಂಗಾರು ಮಳೆಗಾಲದ ಅವಧಿಯಾಗಿದೆ. ಡ್ಯೂರೇಷನ್ ಆಫ್ ಖಾರಿಫ್ ರೈನಿ ಸೀಸನ್ ಯಾವುದು? ಜೂನ್ ತಿಂಗಳಿಂದ ಸೆಪ್ಟೆಂಬರಲ್ಲಿ ಮಳೆ ಬರ್ತದೆ. ಡೂನ್ ಎಂದರೆ, ಡೂನ್ ಮೀನ್ಸ್, ನಿಮಗೆ ಗೊತ್ತಾ ಒಂದು ಊರ ಹೆಸರಿದೆ ಡೂನ್ ಮೇಲೆ? ಡೆಹರಾಡೂನ್. ಕರೆಕ್ಟಾ? ಡೂನ್ ಅಂದರೆ ಪರ್ವತದ ತಗ್ಗು ಭಾಗದ ಸಮತಟ್ಟಾದ ಭಾಗ. ಡೆಹರಾಡೂನ್. ಆ ಊರಿರೋದು ಆ ಜಾಗದಲ್ಲಿದೆ. ಪರ್ವತದ ತಗ್ಗು ಭಾಗದಲ್ಲಿ ಸಮತಟ್ಟಾದ ಜಾಗ ಇದೆಯಲ್ಲ, ಅಲ್ಲಿ ಡೆಹರಾಡೂನ್ ನಗರ ಇದೆ. ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರರೆಂದು ಕರೆಯಲು ಕಾರಣ? ಮಿಲೆಟ್ಸ್ ಆರ್ ಕಾಲ್ಡ್ ದ ಫ್ರೆಂಡ್ಸ್ ಆಫ್ ಫೆಮೈನ್ ಬಿಕಾಸ್ ಕಡಿಮೆ ನೀರಲ್ಲಿ ಬೆಳಿಬೋದು ಅವನ್ನ. ಬಹಳ ಕಡಿಮೆ ನೀರಲ್ಲೂ ಬೆಳಿಬೋದು ಆರಾಮಾಗಿ. ಹೌದು, ಬೇಕಾಗೋದಿಲ್ಲ. ಗಾಳಿಯಲ್ಲಿರುವ ತೇವಾಂಶವನ್ನೇ ಹೀರ್ಕೊಂಡ್ಬಿಡ್ತಾವೆ ಅವು. ಹ್ಯಾಲಿ ಎಂಬುದು ಹಾಲೇಶ್ ಅವರ ಫ್ರೆಂಡ್. ಹ್ಯಾಲಿ ಎಂಬುದು ಏನು? ಧೂಮಕೇತು, ಕಾಮೆಟ್, ಧೂಮಕೇತು. ಮತ್ತು ಈ ಕಾಮೆಟ್ಸಿಗೆ ಬಾಲ ಇರ್ತವೆ. ಬಾಲ ಮತ್ತು ಮುಂದಿರ್ತದ, ಈ ಥರ ಇರ್ತದೆ. ಅದು ಒಂದು ಚೆಂಡಿನ ಥರ ಇರುತ್ತೆ, ಒಂದು ಕಲ್ಲು ಥರ ಇರುತ್ತದು. ಅದರೊಳಗಡೆ ಐಸ್ ಎಲ್ಲ ಇರ್ತದೆ, ನೀರಿನ ಅಂಶ, ಐಸ್ ಎಲ್ಲ ಇರುತ್ತೆ. ಅದು ಹೋಗ್ಬೇಕಾದ್ರೆ, ಸೂರ್ಯನ ಎದುರು ಹೋಗ್ಬೇಕಾದ್ರೆ ಏನಾಗುತ್ತೆ? ಐಸ್ ಎಲ್ಲ ಸ್ವಲ್ಪ ಕರಗುತ್ತೆ. ಅದು ಈ ಥರ ಹೋಗ್ತಾ ಇರುತ್ತದೆ, ಈ ದಿಕ್ಕಲ್ಲಿ ಹೋಗ್ತಾ ಇರುತ್ತಲ್ಲ, ಆ ಕರಗಿರೋದೆಲ್ಲ ಹಿಂದೆ ಈ ಥರ ಬಿಡ್ತಾ ಹೋಗುತ್ತದು, ಬೆಳ್ಳಗೆ ಬಿಳಿಯಾಗಿ. ಆಯಿತಾ? ಸೊ ಅದಕ್ಕೆ ಬಾಲ ಇದೆ ಅಂತ ಹೇಳ್ತೀವಿ ನಾವು. ಬಿಚ್ಚು ಬಾಂಬ್ ಬ್ಲಾಸ್ಟ್ ಆದಂಗೆ ಆಗುತ್ತಮ್ಮ. ನ್ಯೂಕ್ಲಿಯರ್ ಬಾಂಬ್ ಆಗ್ತಷ್ಟು ಶಕ್ತಿ ಇರುತ್ತೆ ಅದಕ್ಕೆ. ಹಾಂ, ಭಾಳ ಆಶ್ಚರ್ಯ ಆಗಿದ್ದಾವೆ. ಭಾಳ ಚಂದ್ರನ ನೋಡ್ರಿ, ಚಂದ್ರನ ಆ್ಯಕ್ಚುಲಿ ನಮಗೇನು ಹೇಳ್ತಾರಂದರೆ, ನಮಗೆ ಚಂದ್ರ ನಮ್ಮನ್ನು ಬಚಾವ್ ಮಾಡಿದೆ ಅಂತ ಹೇಳ್ತಾರೆ. ಭೂಮಿಲಿ ಜೀವ ಉಳಿಬೇಕು ಅಂದರೆ ಚಂದ್ರ ಕಾರಣ ಅಂತ ಹೇಳ್ತಾರೆ. ಹೆಂಗಂತ ಹೇಳ, ಭೂಮಿಲಿ ಇದೆಯಲ್ವಾ, ಚಂದ್ರ ಸುತ್ತುತ್ತಾ ಇದ್ದ, ಕರೆಕ್ಟಾ? ಎಲ್ಲಿಂದನಾದರೂ ಭಾಳ ಕಲ್ಲುಗಳು, ಈ ಧೂಮಕೇತುಗಳು ಬಂದ್ವಪ್ಪ ಅಂದರೆ ಆ ಚಂದ್ರ ಏನು ಮಾಡ್ತಿದ್ದ? ಸುತ್ತ ಇರ್ತಿದ್ನಲ್ಲ, ಅವನ ಕಡೆ ಹೇಳ್ಕೊಂಬಿಡ್ತಿದ್ದ ಚಂದ್ರ ಸುತ್ತುತ್ತಾ ಇದ್ದಾನಲ್ವಾ,
ಅಲ್ಲಿ ಬಂದ ತಕ್ಷಣ ಏನು ಮಾಡಿಬಿಡ್ತಿದ್ದ ಅವನ ಕಡೆ ಹೇಳ್ಕೊಂಬಿಡ್ತಿದ್ದ ಚಂದ್ರ. ಚಂದ್ರನ ಮೇಲೆ ಬಿದ್ದು ಬಿದ್ದು ನೋಡಿದ್ದೀರಾ ಚಂದ್ರ ಹೆಂಗಿದೆ ನೋಡಿದ್ದೀರಾ, ಚುಕ್ಕಿ 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 ಆ ಥರ ಧೂಮಕೆತ್ತುಗಳು ಅವನ ಮೇಲೆ ಬಿದ್ದು 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 ಆಗಿರತಕ್ಕಂಥ ಗುರುತುಗಳು ಅವೆಲ್ಲ. ಸೊ ಚಂದ್ರನಿಂದ ನಮ್ಮ ಭೂಮಿ ಉಳಿದಿದೆ ಅಂತ ಹೇಳ್ತಾರೆ ಭಾಳಷ್ಟು ತಜ್ಞರು. ಆ ಥರನೂ ಇದೆ ಕತೆ. ಆಯಿತಾ, ಮತ್ತೊಂದು ಏನಪ್ಪ ಇತ್ತು, ಧೂಮಕೆತ್ತುಗಳಿಗೆ ಒಂದು ಒಳ್ಳೆ ಕತೆ ಇತ್ತು ನನ್ನ ಹತ್ರ. 300 ವರ್ಷಕ್ಕೊಮ್ಮೆ 300 ವರ್ಷ ಅಲ್ಲ, ಕ್ಷಮಿಸಿ, 300 ಮಿಲಿಯನ್ ವರ್ಷಗಳಿಗೊಮ್ಮೆ ನಾವು ಇತಿಹಾಸದಲ್ಲಿ ನೋಡಿದ್ರೆ ಭೂಮಿನ ಅಗಿತಾ ಹೋಗ್ತೀವಲ್ಲ, ಭೂಮಿನ ಅಗಿತಾ ಹೋಗ್ತೀವಿ ಕೆಳಗೆ. ಅಲ್ಲಿ 300 ಮಿಲಿಯನ್ ವರ್ಷಕ್ಕೊಮ್ಮೆ ಎಲ್ಲ ಜೀವಿಗಳು ಸತ್ತಿರೋ ಇದು ಸಿಕ್ಕಿದೆ. ಈ ಪ್ರಪಂಚದಲ್ಲಿ 6 ಪ್ರಳಯಗಳು ಬಂದು ಹೋಗಿದ್ದಾವೆ, ದೊಡ್ಡ ದೊಡ್ಡ ಪ್ರಳಯಗಳು. 6 ಪ್ರಳಯಗಳು 300 ಮಿಲಿಯನ್ ವರ್ಷಕ್ಕೊಮ್ಮೆ ಆಗಿದ್ದಾವಂತೆ. ಕರೆಕ್ಟಾಗಿ 300 ಮಿಲಿಯನ್ ವರ್ಷಕ್ಕೊಮ್ಮೆ ಯಾಕಾಗುತ್ತದು ಅಂತ ವಿಜ್ಞಾನಿಗಳು ಪ್ರಶ್ನೆ ಮಾಡಿದಾಗ ಅವರಿಗೆ ಒಂದು ಕಲ್ಪನೆ ಏನು ಬಂತಪ್ಪ ಅಂದರೆ, 300 ಮಿಲಿಯನ್ ವರ್ಷಕ್ಕೊಮ್ಮೆ ಇಡೀ ಭೂಮಿಲಿ ಆ ಥರ ಬದಲಾವಣೆ ಯಾಕೆ ಬರುತ್ತಂತ ಕೇಳಿದಾಗ ಏನು ಒಂದು ಹೊಸದೊಂದು ಕತೆ ಹೇಳಿದ್ರಪ್ಪ ಅಂದರೆ, ಯಾವುದೋ ಒಂದು ಕ್ಷುದ್ರಕಾಯ ಇದೆ. ಇದು ಸೂರ್ಯ, ಇಲ್ಲಿ ಮರ್ಕ್ಯುರಿ, ಯಾವುದು ವೀನಸ್, ಅರ್ತ್, ಮಾರ್ಸ್, ಹಿಂಗಿದಾವಲ್ವಾ ನಮ್ಮ ಸೌರವ್ಯೂಹ ಇದೆ ತಾನೆ. ಈ ಥರ ಸೌರವ್ಯೂಹ ಇದೆ, ಈ ಥರ ಹಿಂಗೆ ತಿರುಗ್ತದವು ಗ್ರಹಗಳೆಲ್ಲ. ಯಾವುದೋ ಒಂದು ದೊಡ್ಡ ಕಾಯ ಇದೆ, ಅದು ಇಲ್ಲಿಂದ ತಿರುಗ್ತಾ ಇದೆ ಅಂತ ಹೇಳ್ತಾರೆ ಅವರು. ಹಿಂಗೆ ಬರುತ್ತದು, ಹಿಂಗೆ ಬಂದ್ಬಿಟ್ಟು ಮತ್ತು ದೂರ ಹೋಗುತ್ತದೆ, ಎಲ್ಲೋ ದೂರ ಹೋಗಿ ಮತ್ತೆ ವಾಪಸ್ ಬರುತ್ತಂತೆ 300 ಮಿಲಿಯನ್ ವರ್ಷಕ್ಕೊಮ್ಮೆ. ನಮ್ಮ ಸೌರವ್ಯೂಹದ ಹತ್ತಿರ ಬಂದುಬಿಟ್ಟು ಆ ಕಡೆ ಹೋಗ್ಬಿಡುತ್ತಂತೆ. ಇದು ಹತ್ತಿರ ಬಂದಾಗ ಕ್ಷುದ್ರ ಗ್ರಹಗಳು ಯಾವ 2 ಗ್ರಹಗಳ ನಡುವೆ ಇದ್ದಾವೆ, ಮಂಗಳ ಗ್ರಹ ಮತ್ತು ಗುರುಗ್ರಹ ನಡುವೆ ಕ್ಷುದ್ರ ಗ್ರಹಗಳು ಇದಾವೆ. ಚಿಕ್ಕ ಕಲ್ಲುಗಳಿದಾವೆ, ದೊಡ್ಡ ದೊಡ್ಡ ಕಲ್ಲುಗಳು. ಅವನ್ನೆಲ್ಲ ಸೆಳೆದುಬಿಟ್ಟು ಭೂಮಿ ಕಡೆ ದಬ್ಬಿಡುತ್ತಂಥದ್ದು. ಅದು ಬಂದಾಗ ಅದ್ರ ಗುರುತ್ವಾಕರ್ಷಣೆ ಕೆಳ್ಕೊಂಬಂದ್ಬಿಡುತ್ತದು, ಬಂದುಬಿಟ್ಟು ಅದು ಈ ಕಡೆ ಬಂದು ಪಾಸ್ ಆಗಿಬಿಡುತ್ತೆ. ಆದರೆ ಆ ಕ್ಷುದ್ರ ಗ್ರಹಗಳು ಇಲ್ಲಿವರೆಗೂ ಬಂದಿರ್ತವೆ, ಆವಾಗ ಭೂಮಿಗೆ ಸೆಳೆದುಬಿಡ್ತವೆ, ಭೂಮಿ ಸೆಳೆತಕ್ಕೆ ಒಳಪಟ್ಟು ಭೂಮಿಗೆ ಬಂದು ಬಿದ್ದುಬಿಡ್ತವೆ. ಇದು 300 ಮಿಲಿಯನ್ ವರ್ಷಕ್ಕೊಮ್ಮೆ ಆಗ್ತಾ ಇದೆ. ಇದರಿಂದ ಮಹಾಪ್ರಳಯಗಳು ಸೃಷ್ಟಿಯಾಗ್ತದೆ ಅಂತಲೂ ಒಂದು ಕಥೆ ಇದೆ. ಇದರಿಂದ ಸರ್ ಮತ್ತು ನಾವು ಬಚಾವ್ ಆಗೋಕ್ಕೆ ಸಾಧ್ಯವೇ ಇಲ್ವಾ? ಈ ಥರ ಬಂದುಬಿಟ್ರೆ ನಾವು ಹೆಂಗೆ ಸರ್ ಬಚಾವ್ ಆಗೋದು? ಅದಕ್ಕೆ ನಾಸಾದವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದರ ಹೆಸರು ಡಾರ್ಟ್ ಅಂತ ಒಂದು ಕಾರ್ಯಕ್ರಮ ಇದೆ ಅವ್ರದ್ದು, ನಾಸಾದವ್ರದ್ದು. ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ, ಯಾವುದಾದ್ರೂ ಬರುತ್ತೆ ಅಂತ ಮುಂಚೆನೇ ಗೊತ್ತಾಗ್ಬಿಡುತ್ತಲ್ಲ, ಅದು ಬರಬೇಕಾದ್ರೆ ನಾವು ಇಲ್ಲಿಂದ ರಾಕೆಟ್ನ ಬಿಟ್ಬಿಟ್ಟು ಅದು ಡಿಕ್ಕಿ ಹೊಡೆದ್ಬಿಡ್ತೀವಿ. ಒಂದು ಕೇರಂಪಾನಿಗೆ ಇನ್ನೊಂದು ಕೇರಂಪಾನ್ ಡಿಕ್ಕಿ ಹೊಡೆದಂಗೆ ಅದು ಹೆಂಗೆ ಹೋಗುತ್ತೆ, ಬೇರೆ ಕಡೆ ಹೋಗುತ್ತಲ್ವ. ಸೊ ಇಲ್ಲಿಂದ ಒಂದು ಬರ್ತಾಯಿದೆ, ಉಲ್ಕೆ ಬರ್ತಾಯಿದೆ ಈ ಥರ. ನಾವೇನು ಮಾಡಿಬಿಡ್ತೀವಿ, ನಮ್ಮ ಭೂಮಿ ಇಲ್ಲಿದೆಯಲ್ಲ, ಅದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಡಿಕ್ಕಿ ಹೊಡಿತೀವಿ. ಜೋರಾಗಲ್ಲ, ಬ್ಲಾಸ್ಟ್ ಮಾಡಲ್ಲ ನಾವು ಅದನ್ನು ತುಂಡಾಗಿ ಮಾಡಲ್ಲ, ಸ್ವಲ್ಪ ಡಿಕ್ಕಿ ಹೊಡೆದ್ಬಿಡ್ತೀವಿ. ಅವಾಗೇನಾಗುತ್ತೆ, ಹಿಂಗೆ ಈ ಕಡೆ ಡಿಕ್ಕಿ ಹೊಡೆದ್ರೆ ಏನಾಗುತ್ತೆ, ಅದು ಈ ಕಡೆ ಬರುತ್ತಾ, ಹಿಂಗೆ ಹೋಗ್ಬಿಡುತ್ತದು. ಅರ್ಥ ಆಯ್ತಾ? ಭೂಮಿ ಹಿಂಗೆ ಹೋಗುತ್ತಾ, ಭೂಮಿ ಅದು ಈ ಕಡೆ ಹೋಗ್ಬಿಡುತ್ತೆ. ಈ ಥರ ಒಂದು ಯೋಜನೆ ಈಗ ನಡೀತಾ ಇದೆ ಕೆಲಸ. ಅದು 2036ರಲ್ಲಿ ಒಂದು ಬರ್ತಾಯಿದೆ ಈ ಥರ ಭೂಮಿ ಕಡೆಗೆ. 2036ನೇ ಇಸ್ವಿಗೆ ಒಂದು ಈ ಥರ ಧೂಮಕೆತ್ತು ಈ ಥರ ಬರ್ತಾ ಇದೆ. ನೋಡ್ಬೋದು. ಆವಾಗ ಮೊನ್ನೆನೂ ಒಂದು ಹೋಯ್ತು, ಅದನ್ನೆಲ್ಲರೂ ನೋಡಿದ್ರು ಟೆಲಿಸ್ಕೋಪಲ್ಲಿ, ಆಕಾಶದಲ್ಲಿ ಕಾಣ್ತಿತ್ತದು. ಎನಿವೇಸ್, ಮುಂದಿನ ಪ್ರಶ್ನೆ ಹೋಗೋಣ, ಸಮಯ ಮೀರ್ತಾ ಇದೆ. ಭಾರತದ ಆಹಾರ ಕಣಜಗಳು ಯಾರಿಗೆ ಕರಿತೀವಿ ನಾವು? ಫಲವತ್ತಾದ ಬಯಲುಗಳಿಗೆ ಫುಡ್ ಸ್ಟೋರ್ ಹೌಸ್ ಆಫ್ ಇಂಡಿಯಾ ಯಾರಿಗೆ ಕರಿತೀವಿ? ಫಲವತ್ತಾದ ಬಯಲುಗಳು ಗಂಗಾ ನದಿ ತೀರದಲ್ಲಿ ಬರ್ತಾವಲ್ಲ ಬಯಲುಗಳು, ಅವುಗಳಿಗೆ. ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ, ಹೈಯೆಸ್ಟ್ ಪೀಕ್ ಇನ್ ದ ಅರಾವಲೀಸ್, ಗುರುಶಿಖರ್. ಮುಂದಿನ ಪ್ರಶ್ನೆ, ಓಕೆ, ಇಂಗ್ಲೀಷ್ ವಿಭಾಗಕ್ಕೆ ಹೋಗ್ಬೋದಾ ಮಕ್ಕಳಿದು? ನಮ್ಮ ಕೊನೆಯ ವಿಭಾಗ ಆಗಿದೆ. ತುಂಬಾ ಈಸ್ ಇನ್ ದ ಬಾಸ್ ಹೂ ಕೇರ್ಸ್, ಆ ಪಾಠದಿಂದ ಬಂದಿದೆ. ಕರೆಕ್ಟ್. ತುಂಬ ಎಲ್ಲಿದೆ? ಕೇರಳದಲ್ಲಿದೆ. ದ ರೈಮಿಂಗ್ ವರ್ಡ್ ಫಾರ್ ಸಿ ಈಸ್ ಫ್ಲೀ. ಇ ಎ ಫ್ಲೀ ಬರುತ್ತೆ. ಎಲ್ಲಪ್ಪ
ಚೂಸ್ ದಿ ಕರೆಕ್ಟ್ ಶಾರ್ಟ್ ಫಾರ್ಮ್. ಈಸ್ ನಾಟ್ನ ಏನಂತ ಬರಿತೀವಿ? ಇಸಂಟ್ ರೈಟ್. ಡಿ ಬರ್ತದೆ. ವೆರಿ ಗುಡ್. ಚಿಲ್ಡ್ರನ್ ಆಲ್ವೇಸ್ ಡ್ಯಾಶ್ ದ ಟ್ರೂತ್. ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್. ಸ್ಪೀಕ್ಸ್ ಅಲ್ಲ, ಸ್ಪೀಕ್. ಸ್ಪೀಕ್. ಚಿಲ್ಡ್ರನ್ ಆಲ್ವೇಸ್ ಸ್ಪೀಕ್ ದ ಟ್ರೂತ್. ಕಿಟನ್, ಕ್ಯಾಟ್. ಫಾಲ್, ಹಾರ್ಸ್. ಸೊ ಇದು ಫಾಲ್ ಅನ್ನೋದು ಯಾರ ಮರಿ? ಕುದುರೆಗಳ ಮರಿ. ನಾಗರಾಜ್ ಈಸ್ ಅ ಕ್ಲೆವರ್ ಬಾಯ್. ಐಡೆಂಟಿಫೈ ದ ಡಿಸ್ಕ್ರೈಬಿಂಗ್ ವರ್ಡ್. ವಿಶೇಷಣ ಯಾವುದು? ಯಾವುದು? ಕ್ಲೆವರ್. ಕ್ಲೆವರ್ ಅನ್ನೋದನ್ನ ಇಂಗ್ಲೀಷಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನಂತ ಹೇಳ್ಬೋದು? ಏನಪ್ಪ? ಅಡ್ಜೆಕ್ಟಿವ್. ಆಬ್ಜೆಕ್ಟಿವ್ ಅಲ್ಲ, ಅದು ಅಡ್ಜೆಕ್ಟಿವ್. NPA. She comes to school dash car. She comes to school by car. Thank you. Let us dash tomorrow. Let us meet tomorrow. ನಾಳೆ ಸಿಗೋಣ ಎಲ್ಲರೂ. Let us meet tomorrow. Actions speak louder than words. Choose the correct option. Actions can speak words. Action is better speaker than word. One should implement his actions rather than keep talking about them. Word is better than action. One should implement his actions rather than keep talking about them. This is dash adventurous story. ಹಿಂದಿನ ಒಂದು ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಬಂದಿತ್ತು. ಅಲ್ಲಿ ಇಲ್ಲಿ ಆ್ಯನ್ ಅಂತ ಕೊಟ್ಟಿದ್ರು ಅವರು. ಇಲ್ಲಿ ಏನು ಬರಬೇಕು ಅಂತ ಕೇಳಿದ್ರು ಅವರು. ಕರೆಕ್ಟಾ? ನಿಮಗೆ ನಾನು ಹೇಳಿದ್ದೀನಿ, ಆ್ಯನ್ ಅನ್ನೋದು ಯಾರ ಮುಂದೆ ಬರುತ್ತೆ? ಓವೆಲ್ ಮುಂದೆ ಆ್ಯನೇ ಬರಬೇಕು. ಹೇಳಿದ್ವಿಲ್ವಾ? ಸೊ ಆ್ಯನ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ರಮಣ ಮಹರ್ಷಿ ಲವ್ಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್, ಲಿವ್ಡ್ ಇನ್ ಅ ಸಿಟಿ, ವಾಸ್ ಅ ಡಾಕ್ಟರ್, ವಾಸ್ ಅನ್ ಇಂಜಿನಿಯರ್. ಪ್ರಾಣಿ ಪಕ್ಷಿಗಳಂದರೆ ಬಹಳ ಇಷ್ಟ ಆಯಿತು ರಮಣ ಮಹರ್ಷಿ ಅವರಿಗೆ. ಫೆಮಿನೈನ್ ಜೆಂಡರ್ ಆಫ್ ಮೆನ್ ಈಸ್ ವುಮನ್. ವುಮನ್. ವೆರಿ ಗುಡ್. ಮ್ಯಾಸ್ಕುಲೈನ್ ಅಂದರೆ ಪುಲ್ಲಿಂಗ. ಮ್ಯಾಸ್ಕುಲೈನ್ ಅಂದರೆ ಪುಲ್ಲಿಂಗ. ಫೆಮಿನೈನ್ ಅಂದರೆ ಸ್ತ್ರೀಲಿಂಗ. ಗೌತಮಿ, ಮ್ಯಾಸ್ಕುಲೈನ್ ಅಂದರೆ ಪುಲ್ಲಿಂಗ, ಫೆಮಿನೈನ್ ಅಂದರೆ ಸ್ತ್ರೀಲಿಂಗ. ಡ್ಯಾಶ್ ಈಸ್ ಯುವರ್ ಕ್ಲಾಸ್ ಟೀಚರ್. ಇಲ್ಲೊಂದು ಕ್ವೆಶನ್ ಮಾರ್ಕ್ ಬರಬೇಕಿತ್ತು. ಹೂ ಈಸ್ ಯುವರ್ ಕ್ಲಾಸ್ ಟೀಚರ್? ವಾಟ್ ಈಸ್ ಯುವರ್ ಕ್ಲಾಸ್ ಟೀಚರ್ ಅಲ್ಲ. ಏನು ನಿಮ್ಮ ಕ್ಲಾಸ್ ಟೀಚರು? ವಾಟ್ ಈಸ್ ಯುವರ್ ಕ್ಲಾಸ್ ಟೀಚರಾ? ಏನು ನಿಮ್ಮ ಕ್ಲಾಸ್ ಟೀಚರ್ ಅಂತ ಕೇಳ್ತೀರಾ? ಇಲ್ಲ, ಯಾಕೆ ನಿಮ್ಮ ಕ್ಲಾಸ್ ಟೀಚರ್ ಅಂತ ಕೇಳ್ತೀರಾ? ಅಥವಾ ಯಾವಾಗ ನಿಮ್ಮ ಕ್ಲಾಸ್ ಟೀಚರ್ ಅಂತ ಕೇಳ್ತೀರಾ? ಏನಂತ ಕೇಳ್ತೀರಾ? ಯಾರು ನಿಮ್ಮ ಕ್ಲಾಸ್ ಟೀಚರ್? ನಿಮ್ಮ ಕ್ಲಾಸ್ ಟೀಚರ್ ಯಾರು ಅಂತ ಕೇಳ್ತೀರಾ, ಹೌದಿಲ್ವಾ? ಹೂ ಅನ್ನೋದು ಬರಬೇಕಲ್ಲಿ. ದ ಅಪೋಸಿಟ್ ಆಫ್ ದ ವರ್ಡ್ ಆ್ಯಕ್ಟಿವ್. ಇನ್ಯಾಕ್ಟಿವ್. ಆ್ಯಕ್ಟಿವ್ಗೆ ವಿರುದ್ಧ ಪದ ಇನ್ಯಾಕ್ಟಿವ್, ಅಥವಾ ಅದಕ್ಕೆ ನಾವು ಲೇಜಿ ಅಂತಲೂ ಕರಿಬೋದು. ರೈಟ್. ಹೌ ನೈಸ್ ಇಟ್ ಈಸ್ ಟು ಡ್ರೈವ್ ಅ ಕೋಚ್. ಇದೊಂದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಕರೆಕ್ಟ್. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. Nandini was daughter of Kamadhenu, son of Vasishtha, mother of Kaushika, brother of Mohan. Daughter of Kamadhenu, na? Yes, sir. ಮತ್ತೆ Nandini was daughter of Kamadhenu. Correct. Kamadhenu ಯಾರು? ಹಸುವಿನ ಹೆಸರೇನಿತ್ತು? ಇದೆಲ್ಲ ಬಂತ ಹೆಸರು ನನಗೆ. ಶಬಾಲೆಗೆ ಇನ್ನೊಂದು ಹೆಸರೇನು? ಕಾಮಧೇನು ಅಂತ ಹೇಳ್ತಿದ್ರಲ್ವಾ? ದ ಬ್ರೇವರಿ ಅವಾರ್ಡ್ಸ್ ಆರ್ ಅನೌನ್ಸ್ಡ್ ಆನ್. ಮಕ್ಕಳ ದಿನಾಚರಣೆಯಿಂದ ಆಚರಿಸ್ತೀವಿ, ಅದನ್ನು ಕೊಡ್ತೀವಿ. ಕರೆಕ್ಟ್. ಪಿಥಿಯಾಸ್ ಆ್ಯಂಡ್ ಡ್ಯಾಮೋನ್ ಕೆಪ್ಟ್ ದೇರ್ ಪ್ರಾಮಿಸ್. ಅವ್ರು ತಮ್ಮ ಮಾತನ್ನು ಉಳಿಸ್ಕೊತಾರೆ ಇಲ್ಲಪ್ಪ. ನಿಸಾರ್ ಸರಿಯಾಗಿ ಕೂರ್ರಿ. The first name of Swami Vivekananda is Narendra Datta. It is not a textbook dash a notebook. But a note. It is not a textbook, but it is a notebook. So ಈ ಬಟ್ ಅದೆಲ್ಲ ಯಾವ ಒಂದು ಇದಕ್ಕೆ ಸೇರ್ತದೆ? ಸೊ ಬಟ್ ಪ್ರಿಪೋಸಿಷನ್ ಅಲ್ಲ, ಕಂಜಂಕ್ಷನ್ಗೆ ಸೇರ್ತದೆ. ಎರಡು ವಿಷಯಗಳಿತ್ತು, ಅದನ್ನು ಸೇರಿಸಿಕೊಟ್ಟಿದ್ದು ಯಾರು? ಬಟ್ ಅನ್ನೋದು.
ಕಂಜಂಕ್ಷನ್ ಇಲ್ಲೇ ಕೊಟ್ಟಿದ್ದಾರಲ್ಲಪ್ಪ, ದ ಅಪ್ರಾಪ್ರಿಯೇಟ್ ಕಂಜಂಕ್ಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಬಟ್. ಆರ್ ಯಾವಾಗ ಬರುತ್ತೆ? ಈದರ್ ದಿಸ್ ಆರ್ ದಟ್ ಅಂತ. ನಾರ್ ಯಾವಾಗ ಬರುತ್ತೆ? ನೈದರ್ ದಿಸ್ ನಾರ್ ದಟ್. ಇದು ಅಲ್ಲ ಅದು ಅಲ್ಲ, ಆಯಿತಾ? ಇದೇನು ಇದರ್ ದಿಸ್ ಆರ್ ದಟ್ ಅಂದರೆ ಇದು ಹೌದು, ಇದು ಅಥವಾ ಅದು, ಇದಿರ್ಬೋದು ಇಲ್ಲ ಅದಿರ್ಬೋದು. ನೀದರ್ ದಿಸ್ ಆರ್ ದಟ್ ಅಂದರೆ ಇದೂ ಅಲ್ಲ ಅದೂ ಅಲ್ಲ. ಓ ಥ್ಯಾಂಕ್ ಯು, ಗ್ರೇಟ್. ಕೊನೆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ವಾ ಮಕ್ಕಳೇ ನಾವು? ಅನ್ಕೊಂಡೆ. ಎನಿವೇಸ್, ಸೊ 2020 ವರ್ಷದ ಪ್ರಶ್ನೆ ಪತ್ರಿಕೆ ವಿವರಣೆ ಇಲ್ಲಿಗೆ ಮುಕ್ತಾಯಗೊಳ್ತದೆ ಮಕ್ಕಳೇ. ಮುಂದಿನ ತರಗತಿಯಲ್ಲಿ 2021 ವರ್ಷದ ಪ್ರಶ್ನೆ ಪತ್ರಿಕೆ ವಿವರಣೆ ನಾವೆಲ್ಲರೂ ನೋಡೋಣ. ಸೊ ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ. ನೆನಪಿಡಿ, ದಿಸ್ ಫಿಸಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ.